ಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಪ್ರಿಯರಾದ ದೈವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರು ಮಳೆಯ ಮೂಲಕವಾಗಿ ಮನುಷ್ಯರಿಗೆ ಮಾಡುವ ಮೇಲು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ಲಾಸ್ಟ್ 2 ನ್ಯೂಸ್ ಆರ್ಟಿಕಲ್ಸ್ ಅದನ್ನು ನೋಡು ದೀಕ್ಷಿತ್, ಅದನ್ನು ಫಸ್ಟ್ ಸ್ಟಡಿ ಮಾಡಿಟ್ಕೋ. ಓಕೆ, ಇವತ್ತು ನಾವು ನೋಡ್ತಿರುವಂತಹ ಅಂಶದ ಹೆಸರು ದೇವರು ಮಳೆಯ ಮೂಲಕ ಮನುಷ್ಯರಿಗೆ ಮಾಡುವ ಮೇಲು. ಈ ಮುಂಚೆ ಮಳೆಯ ಬಗ್ಗೆ ಸಾಕಷ್ಟು ಸಂದೇಶಗಳನ್ನು ಮಾತಾಡ್ಕೊಂಡಿದ್ವಿ. 2 ಭಾಗವನ್ನು ಈ ಮುಂಚೆನೇ ಮಾತಾಡ್ಕೊಂಡಿದ್ವಿ. ಅದಲ್ಲದೆ ಅದನ್ನು ಹೊರತುಪಡಿಸಿ ಹೇಗೂ ಕಾಲಾವಕಾಶ ಬಂದಿರೋದ್ರಿಂದ, ಮಳೆಯ ಬಗ್ಗೆ ಮಾತಾಡ್ಕೊಬೇಕಾಗಿರುವಂತಹ ಕಾಲಾವಕಾಶ ನಮಗೆ ಬಂದಿರೋದ್ರಿಂದ, ನೀವು ನೋಡ್ತಿರುವಂತಹ ನ್ಯೂಸಲ್ಲಿ ಏನೇನು ಬರ್ತಿದೆ ಮಳೆ ಬಗ್ಗೆ ಅಂತ ಹೇಳಿ ನಿಮಗೆ ಗೊತ್ತಿರೋದ್ರಿಂದ, ಅದು ಮತ್ತು ಹೇಗೆ ಲೈಮ್ಲೈಟಿಗೆ ಬಂದಿರೋದ್ರಿಂದ ಅದರ ಬಗ್ಗೆ ಆಲೋಚನೆ ಮಾಡಿ ನೋಡೋಣ. ಕಳೆದ ಬಾರಿ ಆಲೋಚನೆ ಮಾಡಿರುವಂತಹದ್ದಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಈ ಸಂದೇಶದಲ್ಲಿ ನಾವು ಕವರ್ ಮಾಡ್ತಿರುವಂತಹದ್ದು ಸುಮಾರು 25ರಿಂದ 30 ರೆಫರೆನ್ಸಸ್. ಸೊ ಬೇಗ ಸತ್ಯವೇದ ಓದುವಂಥವರು ಸಹ ಬೇಗ ರೆಡಿಯಾಗಿರಿ. ಉಳಿದಂಥವರು ಸತ್ಯವೇದವನ್ನು ಬೇಗ ಓಪನ್ ಮಾಡಿಕೊಂಡು ಓಡುತ್ತಾ ಮುಂದೆ ಹೋಗೋಣ. ಓಕೆ, ಶುರು ಮಾಡೋಣ. ಹಾಗಿದ್ದರೆ ಈ ಸಂದೇಶವನ್ನು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಆಲೋಚನೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಏನಕ್ಕೋಸ್ಕರ ಬಂತು ಅಂತ ಹೇಳಿ ಕೇಳಿದ್ರೆ, ಸುಮಾರು 1 ತಿಂಗಳು ಮುಂದೆ ಮಳೆ ಬಗ್ಗೆ ನೀವೇನು ಕೇಳಿಸ್ಕೊಳ್ತಿದ್ರಿ ನ್ಯೂಸಲ್ಲಿ, ನಿಮ್ಮ ಅಧಿಕಾರಿಗಳು ಹೇಳಿರುವಂತಹದ್ದು ಏನೇನು ಕೇಳಿಸ್ಕೊಳ್ತಿದ್ರಿ ಮಳೆ ಬಗ್ಗೆ 1 ತಿಂಗಳ ಹಿಂದೆ? ಈ ವರ್ಷ ಮಳೆ ಆಗೋದಿಲ್ಲ, ಈ ವರ್ಷ ಬೆಳೆಗಳಿಗೆ ಸಾಕಷ್ಟು ಲಾಸ್ ಉಂಟಾಗಬೇಕಾಗಿರುವಂತಹ ಅನಿವಾರ್ಯತೆ ಇದೆ, ಅವಕಾಶ ಇದೆ. ಯಾಕೆ ಅಂತ ಹೇಳಿದ್ರೆ, ಮಳೆ ಅನ್ನುವಂತಹದ್ದು ಈ ವರ್ಷ ಕಂಪ್ಲೀಟಾಗಿ ಆಗೋದಿಲ್ಲ ಅನ್ನುವಂತಹ ಹಂತಕ್ಕೆ ಫೋರ್ಕಾಸ್ಟಿಂಗ್ ಬಂದಿದೆ ಅನ್ನುವಂಥ ರಿಪೋರ್ಟ್ಸನ್ನು ಕೊಟ್ಟರು. ನಿಜನಾ? ಅದರ ಬಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿದ್ದಾರಲ್ಲ, ಅವರು ಸಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಇಂಟರ್ವ್ಯೂವಲ್ಲಿ. ನಿಜನಾ? ಓಕೆ, ಹಾಗಿದ್ರೆ ಹೆಂಗಿತ್ತು ಪರಿಸ್ಥಿತಿ 1 ತಿಂಗಳ ಹಿಂದೆ? ಮಳೆನೇ ಆಗೋದಿಲ್ಲ ನಮ್ಮ ದೇಶದಲ್ಲಿ ಈ ವರ್ಷ ಅನ್ನುವಂತೆ ಇತ್ತು ಪರಿಸ್ಥಿತಿ. ಬೆಳೆಗಳೆಲ್ಲ ಮಳೆ ಇಲ್ಲದೆ ತುಂಬ ಸಫರ್ ಆಗಬೇಕು ಅನ್ನುವಂತೆ ಇತ್ತು ಪರಿಸ್ಥಿತಿ. 2-3 ದಿನಗಳ ಹಿಂದೆ ಅಥವಾ 1 ವಾರದ ಹಿಂದೆ ಏನಾಗ್ತಿದೆ ಅಂತ ನೀವು ನ್ಯೂಸಲ್ಲಿ ನೋಡ್ತಿದ್ದೀರಲ್ವ? ಏನಾಗ್ತಿದೆ? ಎಷ್ಟು ಮಳೆ ಬರ್ತಿದೆ? ಕೊಚ್ಕೊಂಡು ಹೋಗುವಷ್ಟು ಮಳೆ ಬರ್ತಿದೆ. ನಿಜನಾ? ನೋಡೋಣ, ಪಟ್ ಅಂತ ನ್ಯೂಸನ್ನು ನೋಡೋಣ. 2 ನ್ಯೂಸ್ ಆರ್ಟಿಕಲನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಉತ್ತರ ಪ್ರದೇಶದಲ್ಲಾದಂತಹ ಮಳೆ ಹೇಗಿತ್ತು, ಅದಾದಮೇಲೆ ಡೆಲ್ಲಿಯಲ್ಲಾದಂತಹ ಮಳೆ ಹೇಗಿತ್ತು, ಪ್ರೆಸೆಂಟ್ ಮಾಡು ದೀಕ್ಷಿತ್. ಉತ್ತರ ಪ್ರದೇಶದಲ್ಲಿ 2 ಮರಣಿಸಿರಬಹುದು ಅನ್ನುವಂತಹ ಸಾಧ್ಯತೆಗಳು ಇದೆ. 2 ಇನ್ನೂ ಮರಣಿಸಿರಬಹುದು ಅಂತ. ಇನ್ನು ಶವಗಳು ಸಿಕ್ಕದೇ ಇರುವಂಥವ್ರು ಎಷ್ಟು ಜನನೋ, ಕೊಚ್ಕೊಂಡು ಹೋಗಿರುವಂಥವ್ರು ಎಷ್ಟು ಜನನೋ ಇನ್ನೂ ಸಹ ಅಂದಾಜೆ ಸಿಕ್ಕಿಲ್ಲ. ಹೌದಾ? ಇಲ್ಲಿ ಕಾಣಿಸ್ತಿದೆಯಲ್ಲ ನಮಗೆ 7 killed ಆ್ಯಸ್ ಹೆವಿ ರೈನ್ಸ್ ಹಿಟ್. 7 ಜನ ಸಿಕ್ಕಿರುವಂತಹ ಲೆಕ್ಕ. ಸಿಗದೇ ಇರುವಂಥವ್ರು ಇನ್ನೂ ಎಷ್ಟು ಜನನೋ. ಅಂದರೆ ಕೊಚ್ಕೊಂಡು ಹೋಗುವಷ್ಟು ಮಳೆ ಬರ್ತಿದೆ. ಸೆಕೆಂಡ್ ಆರ್ಟಿಕಲನ್ನು ಹಾಕು. ಹಾಗೆ ಇದು ಡೆಲ್ಲಿಯಲ್ಲಿ ನಡೆದಂತಹ ಘಟನೆ, ಈಗ ನೀವು ನೋಡ್ತಿರುವಂತಹದ್ದು. ಹೌದಲ್ವಾ? ಏನಂತ ಇದೆ ಅಲ್ಲಿ? ಹೆವಿ ಮಾನ್ಸೂನ್ ರೈನ್ಸ್ ವ್ರೆಕ್ಸ್ ಹೆವಾಕ್ ಅಕ್ರಾಸ್ ಇಂಡಿಯಾ, ಡಿಸ್ರಪ್ಟ್ಸ್ ನಾರ್ಮಲ್ ಲೈಫ್. ಅಲ್ಲಿ ಮುಂದೆ ನೀವು ಓದ್ಕೊಂಡು ಹೋದರೆ ಏನೇನಾಗಿದೆ, ಎಷ್ಟು ಜನ ಕಾಣೆಯಾಗಿ ಹೋಗಿದ್ದಾರೆ, ಎಷ್ಟು ಜನ ಸಿಗದೆ ಹೋಗಿದ್ದಾರೆ ಅನ್ನುವಂತಹದ್ದು ನಿಮಗೆ ಕಾಣಿಸುತ್ತೆ. ಓಕೆ, ತೆಗೆದುಬಿಡುಕಂತ. ಏನಕ್ಕೋಸ್ಕರ ಇದನ್ನು ನೋಡಿದ್ವಿ ಅಂತ ಹೇಳಿದ್ರೆ, 1 ತಿಂಗಳ ಹಿಂದೆ ಹೇಗಿತ್ತು ಪರಿಸ್ಥಿತಿ? ಮಳೆನೇ ಬರಲ್ವೇನೋ. ಇವಾಗ ಹೆಂಗಿದೆ ಪರಿಸ್ಥಿತಿ? ಕೊಚ್ಕೊಂಡು ಹೋಗೋಷ್ಟು ಮಳೆ ಬರ್ತಿದೆ. ನಮಗೆ ಬೇಕಾದಷ್ಟು ಮಳೆ ಯಾಕೆ ಬರ್ತಿಲ್ಲ? ಅದು ಪ್ರಶ್ನೆ. ಹೇಗೂ ಮಳೆಗಾಲದ ಹತ್ತಿರ ಇದ್ದೀರಾ, ಇನ್ನು ಮುಂದೆ ಸಾಕಷ್ಟು ವಿಚಾರಗಳನ್ನ ನೋಡುವಂತಹದ್ದಿದೆಯಲ್ವ. ವರ್ಷವೂ ನಾವು ನೋಡುವಂತಹದ್ದಲ್ವ. ಮಡಿಕೇರಿ, ಕೊಡಗು, ಕೇರಳ ಸೈಡ್ ಏನಾಗುತ್ತೆ, ಲ್ಯಾಂಡ್ ಸ್ಲೈಡ್ಗಳು, ಭೂಕಂಪಗಳು, ಇವೆಲ್ಲ ನಾವು ನೋಡುವಂತಹದ್ದೇ ಅಲ್ವಾ. ಇದನ್ನೆಲ್ಲ ನೋಡಿ ಒಂದು ಸರಿ ಯೋಚನೆ ಮಾಡಿ ನೋಡಿ. ಇಷ್ಟಕ್ಕೂ ನಮಗೆ ಬೇಕಾಗಿರುವಷ್ಟು ಮಳೆ ಬರಲಿಕ್ಕೆ ಏನು ಪ್ರಾಬ್ಲಮ್? ಬಂದರೆ ಏನಾಗುತ್ತೆ? ಹೆಚ್ಚಾಗಿ ಬರುತ್ತೆ, ಕೊಚ್ಕೊಂಡು ಹೋಗೋಷ್ಟು ಬರುತ್ತೆ, ನದಿ ಎಲ್ಲ ಹರ್ಕೊಂಡು ಊರುಗಳಿಗೆ ಬರುತ್ತೆ. ಎಲ್ಲರೂ ಸಹ ಐಟಮ್ಗಳನ್ನ ತಲೆ ಮೇಲೆ ಇಟ್ಕೊಂಡು ಮಾಡಿ ಮೇಲೆ ಹೋಗಿ ಕೂತ್ಕೊಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಮಳೆ ಬಂದರೆ ಹಾಗೆ, ಬರದೇ ಹೋದರೆ ಹೆಂಗಿರುತ್ತೆ? ಪೂರ್ತಿಯಾಗಿ ಬರಗಾಲ ಬಂದು ಬೆಳೆಗಳೆಲ್ಲ ಒಣಗಿ ಹೋಗಿ ಆ ರೀತಿಯಾಗಿರುವಂತಹ ಸ್ಥಿತಿ ಬರುತ್ತೆ. ಆದರೆ ನಮಗೆ ಬೇಕಾಗಿರುವಂಥ ಐಡಿಯಲ್ ರೈನ್ಫಾಲ್ ಏನಕ್ಕೋಸ್ಕರ ಬರ್ತಿಲ್ಲ? ನಿಜನಾ? ನೀರು ಅನ್ನುವಂತಹದ್ದು ಮನುಷ್ಯರಿಗೆ ಬಹಳ ಇಂಪಾರ್ಟೆಂಟ್. ಅದರ ಬಗ್ಗೆ ದೇವರು ಯಾವಾಗಲೂ ಯೋಚನೆ ಮಾಡಿದ್ರು. ಆ ನೀರು ಅನ್ನುವಂತಹದ್ದನ್ನು ದೇವರು ಕರೆಕ್ಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಏನಕ್ಕೋಸ್ಕರ ಕೊಡ್ತಿಲ್ಲ? ಕೊಟ್ಟರೆ ಜಾಸ್ತಿ ಕೊಡ್ತಾರೆ, ಕೊಡದೆ ಹೋದರೆ ಕೊಡೋದೇ ಇಲ್ಲ. ಈ ಪರಿಸ್ಥಿತಿ ಏನಕ್ಕೋಸ್ಕರ ಹೇಳಿ? ನಿಮಗೇನು ಅನ್ಸುತ್ತೆ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ?
ಸತ್ಯವೇದ ಏನು ಹೇಳುತ್ತೆ ಈಗ ನಡೀತಿರುವಂತಹ ಘಟನೆ, ನೀವು ವರ್ಷನೂ ನೋಡುವಂತಹ ವಿಚಾರಗಳ ಬಗ್ಗೆ? ಪ್ರಪ್ರಥಮವಾಗಿ ದೇವರು ನೀರು ಅಥವಾ ಮಳೆ ಬಗ್ಗೆ ಯೋಚನೆ ಮಾಡಬೇಕಾದ್ರೆ, ಮಳೆ ಬಗ್ಗೆ ಸತ್ಯವೇದದಲ್ಲಿ ಪ್ರಸ್ತಾಪಿಸಬೇಕಾದ್ರೆ ಇನ್ನೂ ಆದಾಮನು ಸಹ ಹುಟ್ಟಿರಲಿಲ್ಲ. ಮಳೆ ಅನ್ನುವಂತಹ ಪದವನ್ನು ದೇವರು ಯಾವಾಗ ಪ್ರಯೋಗ ಮಾಡ್ತಾರೆ, ಆ ಪದ ಯಾವಾಗಿತ್ತು ದೇವರ ಮನಸ್ಸಿನಲ್ಲಿ ಅಂತ ಹೇಳಿದ್ರೆ ಇನ್ನೂ ಆದಾಮನು ಸಹ ಹುಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ದೇವರ ತಲೆಯಲ್ಲಿ ಯಾವ ಪ್ಲ್ಯಾನ್ ಇದೆ? ಮುಂದೆ ನನ್ನ ಮಕ್ಕಳು ವ್ಯವಸಾಯ ಮಾಡ್ಕೊಳ್ಳಿಕ್ಕೆ ಮಳೆ ಆಗಬೇಕು, ಅದನ್ನು ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ತಿದ್ರೆ ನೋಡ್ತೀರ ಒಂದ್ಸರಿ ಸತ್ಯವೇದದಲ್ಲಿ. ಆದಿಕಾಂಡ ಎಷ್ಟನೇ ವಚನ? 2ನೇ ಅಧ್ಯಾಯ 6ನೇ ವಚನ. ಓದಿ ಒಂದ್ಸಾರಿ. 5ರಿಂದ ಓದೋಣ. 5ರಿಂದ. ಯೆಹೋವ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾಕೆಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ, ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ. ಆದರೂ ಭೂಮಿಯಿಂದ ಮಂಜು ಹಪ್ಪಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು. ಏನರ್ಥ ಆಯ್ತು ನಮ್ಗೆ ಇದರಿಂದ? ಆಕಾಶ ಭೂಮಿ ಉಂಟಾಗುವುದಕ್ಕಿಂತ ಮುಂಚಿನ ಕಾಲದ ಬಗ್ಗೆ ಮಾತಾಡ್ತಿದ್ದಾರೆ. ಕಾಲ ಮಾತಾಡ್ತಿರುವಂತಹದ್ದು ಲೇಟಾಗಿ ಬರೆಸಿ ನಮ್ಮ ಕೈಯಲ್ಲಿ ಕೊಟ್ಟಿರ್ಬೋದು, ಅಥವಾ ಇಲ್ಲಿ ಪ್ರಸ್ತಾವನೆ ಬಂದಿರುವಂತಹದ್ದು ಆದಾಮನ ಜನನ ಆಗುವಂತಹದ್ದಾಗಿರ್ಬೋದು, ಅದಾದ ಮೇಲೆ ಆಗಿರ್ಬೋದು, ಆಕಾಶ ಭೂಮಿ ಹುಟ್ಟಿದ ನಂತರ ಆಗಿರ್ಬೋದು. ಆದರೆ ಈ ವಚನದ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿದ್ರೆ, ಅಲ್ಲಿ ಪ್ರಾರಂಭದಲ್ಲಿ ಅದಕ್ಕೆ ಹೇಳಿರುವಂತಹದ್ದು, ಯೆಹೋವ ದೇವರು ಭೂಮಿಯಾಕಾಶಗಳನ್ನು ಉಂಟು ಮಾಡಿದಾಗ ಆದಾಮನ ಹುಟ್ಟಿದಂತಹ ಕಾಲನ ಅದು? ಆದಾಮನ ಇನ್ನು ಭೂಮಿಯ ಮೇಲೆ ಇಲ್ಲದೇ ಇರುವಂತಹ ಕಾಲ. ಅವಾಗ ದೇವರ ಮನಸ್ಸಲ್ಲಿ ಇದ್ದಂತಹ ಪ್ಲಾನ್ ಏನಂತೆ, ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ, ಯಾಕೆಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ. ನಿಜನಾ? ಇದೇನು ಹೇಳ್ತಿದೆ ನಮಗೆ? ಗಿಡ ಬೆಳಿಬೇಕು ಅಂತ ಹೇಳಿದರೆ ಏನು ಬೇಕು ಅಂತ ದೇವ್ರಿಗೆ ಗೊತ್ತು? ಮಳೆ ಬೇಕು, ನೀರು ಬೇಕು. ಹೌದಾ? ಆ ಪ್ಲ್ಯಾನ್ ಯಾವಾಗಿತ್ತಂತೆ ದೇವರ ತಲೆಯಲ್ಲಿ? ಮಳೆ ನನ್ನ ಮಕ್ಕಳಿಗೆ ಕೊಡಬೇಕು ಅನ್ನುವಂತಹದ್ದು ಯಾವಾಗಿತ್ತಂತೆ? ಆದಾಮನು ಇನ್ನೂ ಹುಟ್ಟದೇ ಇರುವಂತಹ ಕಾಲದಲ್ಲಿ, ನಾವ್ಯಾರೂ ಸಹ ಇನ್ನೂ ಭೂಮಿಯ ಮೇಲೆ ಹುಟ್ಟದೇ ಇರುವಂತಹ ಕಾಲದಲ್ಲಿ. ಹೌದಾ? ನೀರು ಮನುಷ್ಯರಿಗೆ ಬೇಕು ಅಂತ ಹೇಳಿ ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ದೇವರು ಗುರುತಿಸಿದ್ರು. ಓಕೆ, ಇಲ್ಲಿಂದ ಹಾಗೆ ಇನ್ನು ಮುಂದೆ ಹೋಗ್ತಿದ್ರೆ ಈಗಿನ ಕಾಲದಲ್ಲಿ ನೀವು ನೋಡ್ಕೊಳ್ತೀರಾ ಅಲ್ವಾ, ನದಿಗಳು ಅದು ಇದು. ಯಾಕೆಂದರೆ ಸಾಕಷ್ಟು ನಾವು ಓದುವಂತಹ ವಿದ್ಯಾಭ್ಯಾಸಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಓದ್ಕೊಂಡಿರ್ತೀವಿ. ಏನು, ಮನುಷ್ಯರು ನೀರನ್ನು ಹುಡುಕೊಂಡು ಹೋದರು ಅಂತ. ಹೌದಾ ಇಲ್ವಾ? ನೀರನ್ನು ಅಥವಾ ನದಿಯಲ್ಲಿ ಹರಿಯುವಂತಹ ನೀರನ್ನು ಮನುಷ್ಯರು ಹುಡುಕೊಂಡು ಹೋಗಿ ನದಿಯ ಪಕ್ಕದಲ್ಲಿ ಜೀವನ ಮಾಡಲಿಕ್ಕೆ ಶುರು ಮಾಡಿದ್ರು ಅನ್ನುವಂತಹದನ್ನು ಓದ್ಕೊಳ್ತೀವಿ ನಾವು ಓದುವಂತಹ ವಿದ್ಯಾಭ್ಯಾಸದಲ್ಲಿ. ವಿಚಿತ್ರ ಏನು ಗೊತ್ತಾ? ದೇವರು ಪ್ರಾರಂಭದಲ್ಲಿ ಮನುಷ್ಯರು ನದಿಯನ್ನು ಹುಡುಕೊಂಡು ಹೋಗಬೇಕಾಗಿರುವಂಥ ಅನಿವಾರ್ಯತೆ ಇಟ್ಟಿರಲಿಲ್ಲ. ಹೆಂಗಿಟ್ಟಿದ್ರು? ಫಸ್ಟ್ ನದಿಯನ್ನು ಮಾಡಿ ನದಿಯ ಪಕ್ಕದಲ್ಲೇ ಮನುಷ್ಯನನ್ನು ಮಾಡಿದ್ರು. ನೀವು ಓದುವಂತಹ ಆದಿಕಾಂಡದಲ್ಲಿ ನದಿಗಳನ್ನು ನೀವು ನೋಡ್ತೀರಾ ಅಲ್ವಾ? ಯೂಫ್ರಟಸ್ ನೋಡ್ತೀರಾ, ಟೈಗ್ರಸ್ ನೋಡ್ತೀರಾ, ಹಿದ್ದೆಕಿಲ್ ನೋಡ್ತೀರಾ. ಈ ನದಿಗಳೆಲ್ಲವೂ ಸಹ ಆದಾಮನು ವಾಸ ಮಾಡ್ತಿದ್ದಂತಹ ಪ್ರದೇಶದ ಸುತ್ತಮುತ್ತ ಹರಿತಿದ್ದಂತಹ ನದಿಗಳು. ನಿಜಾನಾ? ಈಗ ನೀವು ಹೇಳಿ, ನದಿಯನ್ನು ಮನುಷ್ಯರು ಹುಡ್ಕೊಂಡು ಹೋಗುವಂತೆ ಇಟ್ಟಿದ್ರ ದೇವರು, ಅಥವಾ ನದಿಯನ್ನು ಮಾಡಿ ಪಕ್ಕದಲ್ಲಿ ಮನುಷ್ಯನನ್ನು ಇಟ್ಟರ? ಮನುಷ್ಯನಿಗೋಸ್ಕರ ನದಿಯನ್ನು ಫಸ್ಟೇ ಉಂಟು ಮಾಡಿ ಆಮೇಲೆ ನದಿಯ ಪಕ್ಕದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ರ? ನಿಜಾನಾ? ಅದು ದೇವರು ನೀರಿಗೋಸ್ಕರ ಯೋಚನೆ ಮಾಡಿದಂತಹ ವಿಚಾರಗಳು. ನಮಗೆ ನೀರು ಬೇಕು ಅನ್ನುವಂತಹ ಉದ್ದೇಶದಿಂದ ಇಷ್ಟೆಲ್ಲ ಬ್ರಾಡಾಗಿ ಯೋಚನೆ ಮಾಡಿದ್ದಾರೆ. ನಾವು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನಾವು ಯಾರೂ ಕೇಳ್ಕೊಂಡಿಲ್ಲ, ಕೋರ್ಕೊಂಡಿಲ್ಲ ನೀರು ಬೇಕು ಅಂತ ಹೇಳಿ. ಅದೆಲ್ಲ ಹೊರತುಪಡಿಸಿ ಮತ್ತೆ ತಾಯಿ ಗರ್ಭದಲ್ಲೂ ಸಹ ಅವಾಗಲೂ ಸಹ ನಾವು ಕೋರ್ಕೊಂಡಿರಲಿಲ್ಲಲ್ವ ನೀರು ಬೇಕು ಅಂತ ಹೇಳಿ. ತಾಯಿಯ ಗರ್ಭದಲ್ಲಿ ಆಟೋಮ್ಯಾಟಿಕ್ಕಾಗಿ ನಾವು ನೀರು ಕುಡಿತಿದ್ವಿ. ಅಲ್ಲಿರುವಂತಹ ನೀರಲ್ಲ, ತಾಯಿ ಕುಡಿತದ್ದಂತಹ ನೀರು ನಮಗೂ ಬಂದು ತಲುಪ್ತಿತ್ತು. ನೀರಿನ ವ್ಯವಸ್ಥೆ ನೋಡಿ ಮನುಷ್ಯರ ಜೀವನದಲ್ಲಿ ಹೆಂಗೆ ಮಾಡಿದ್ದಾರೆ ದೇವರು ಅಂತ ಹೇಳಿ. ಪ್ರಾರಂಭ ಮನುಷ್ಯ ಹುಟ್ಟುವುದಕ್ಕಿಂತ ಮುಂಚೆ ನೀರಿಗೆ ವ್ಯವಸ್ಥೆ, ನದಿಗೆ ವ್ಯವಸ್ಥೆ. ನಾವು ತಾಯಿ ಗರ್ಭದಲ್ಲಿರಬೇಕಾದ್ರೆ ನೀರಿಗೆ ಆಕ್ಸಸ್ಸೇ ಇಲ್ವೇನೋ ಅನ್ನುವಂಥ ಸಂದರ್ಭದಲ್ಲಿ ನೀರಿಗೆ ಆಕ್ಸಸ್ ವ್ಯವಸ್ಥೆ. ಓಕೆ, ಇಷ್ಟೆಲ್ಲ ಮಾಡಿದಂತಹ ದೇವರು ಸರಿಯಾದ ಮಳೆಯನ್ನು ಮಾತ್ರ ಯಾಕೋ ಕೊಡ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ. ಸಾಕಷ್ಟು ವರ್ಷಗಳಿಂದ ಕೊಟ್ಟರೆ ಜಾಸ್ತಿ ಕೊಡ್ತಾರೆ, ಇಲ್ಲ ಕಮ್ಮಿ ಕೊಡ್ತಾರೆ. ಯಾಕೆ ಇಷ್ಟಕ್ಕೂ ಮಳೆ ಸುರಿಸ್ತಿರುವಂತಹದ್ದು ಯಾರು? ದೇವರು ಸಹ ಕನಸು ಕಟ್ಕೊಂಡಿದ್ರು. ಇಷ್ಟೆಲ್ಲ ಯೋಚನೆ ಮಾಡಿದಂಥವರು, ನನ್ನ ಮಕ್ಕಳಿಗೆ ಈ ಥರ ಮಳೆ ಕೊಡಬೇಕು, ಆ ಥರ ಮಳೆ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿರುವಂತಹ ದೇವರು ಕರೆಕ್ಟಾಗಿ ಮಳೆ ಕೊಡಬೇಕು ಅಂತ ಯೋಚನೆ ಮಾಡದೇ ಇರ್ತಾರೆ. ನನ್ನ ಮಕ್ಕಳಿಗೆ ನೀರು ಬೇಕು, ಅವರು ಬದುಕಲಿಕ್ಕೆ, ಅವ್ರ ಜೀವನ ಮಾಡಲಿಕ್ಕೆ ನೀರು ಬೇಕು ಅಂತ ಯೋಚನೆ ಮಾಡಿರುವಂತಹ ದೇವರು ಸರಿಯಾದ ಮಳೆಯನ್ನು ಕೊಡಬೇಕು ಅಂತ ಯೋಚನೆ ಮಾಡದೇ ಇರ್ತಾರೆ.
ಕರೆಕ್ಟಾಗಿ ಆ ಬೆಳೆಗೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಅಂತ ಯೋಚನೆ ಮಾಡದೇ ಇರ್ತಾರ? ದೇವ್ರ ಮನಸ್ಸಲ್ಲಿ ಇದ್ದಿದ್ದು ಕನಸು ಏನು ಗೊತ್ತಾ ಪ್ರಿಯರೇ? ನೀವು ಸತ್ಯವೇದದಲ್ಲಿ ನೋಡೋಣ ಆ ವಚನವನ್ನು. ಎಷ್ಟು ಮಳೆ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಗೊತ್ತಾ? ಹೇಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಗೊತ್ತಾ ಮಳೆಯನ್ನು? ನೋಡೋಣ ಒಂದು ಸಾರಿ. ಯಾಜಕಕಾಂಡ 26ನೇ ಅಧ್ಯಾಯ, ಯಾಜಕಕಾಂಡ 26ನೇ ಅಧ್ಯಾಯ 4ನೇ ವಚನ, 26:4. ನೀವು ನನ್ನ ನಿಯಮಗಳನ್ನು ಕೈಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ನಾನು ಮುಂಗಾರು ಹಿಂಗಾರು ಮಳೆಗಳನ್ನು ಆಯಾ ಕಾಲದಲ್ಲಿಯೇ ಬರಮಾಡುವೆನು. ನಿಮ್ಮ ಹೊಲಗಳು ಒಳ್ಳೆಯ ಬೆಳೆಯನ್ನು ಕೊಡುವವು, ತೋಟದ ಮರಗಳು ಬಹಳ ಫಲ ಕೊಡುವವು. ಕನ ತುಳಿಸುವ ಕೆಲಸವು ದ್ರಾಕ್ಷಿಯ ಬೆಳೆಯ ಪರ್ಯಂತರವೂ, ದ್ರಾಕ್ಷಿಯ ಬೆಳೆಯನ್ನು ಕೂಡಿಸುವ ಕೆಲಸವು ಬಿತ್ತನೆಯ ಕಾಲದ ಪರ್ಯಂತರವೂ ನಡೆಯುವವು. ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ, ನಿಮ್ಮ ದೇಶದಲ್ಲಿ ನಿರ್ಭಯವಾಗಿ ವಾಸ ಮಾಡುವಿರಿ. ಇದು ದೇವರ ಕನಸು. ಮಳೆಯನ್ನು ಮಕ್ಕಳಿಗೆ ಹೇಗೆ ಕೊಡಬೇಕು ಅಂದ್ಕೊಂಡಿದ್ರು ದೇವರು? ಈಗ ನೀವು ಓದಿದ್ರಲ್ವ, ಆ ಥರ ಕೊಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಹೀಗೆಲ್ಲ ಕೊಟ್ಟರೆ ನಾವು ಹೆಂಗೆ ವಾಸ ಮಾಡಬೇಕು ಅನ್ನುವಂತಹದ್ದು ದೇವರ ಕನಸು. ನೀವು ಕೊನೆಯಲ್ಲಿ ಓದಿದ್ವಲ್ವ, ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ, ನಿಮ್ಮ ದೇಶದಲ್ಲಿ ನಿರ್ಭಯವಾಗಿ ವಾಸ ಮಾಡುವಿರಿ. ಹಾಗೆ ನಾವಿರಬೇಕು ಅಂದರೆ ನಿರ್ಭಯವಾಗಿ, ಅಯ್ಯೋ ಜಾಸ್ತಿ ಮಳೆ ಬಂದುಬಿಡುತ್ತೇನೋ, ಕಡಿಮೆ ಆಗೋಗುತ್ತೇನೋ ಮಳೆ ಅಂತ ಹೇಳಿ ಹೆದರ್ಕೊಳ್ದೆ ಆರಾಮಾಗಿ ಒಬ್ಬ ರೈತ ಧೈರ್ಯವಾಗಿ ಬೀಜವನ್ನು ಬಿತ್ತಿ ಆರಾಮಾಗಿ ಅದಕ್ಕೋಸ್ಕರ ಕಷ್ಟಪಟ್ಟು ಹೋಗಿ ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂತ ಹೇಳಿದ್ರೆ, ನಿರ್ಭಯವಾಗಿರಬೇಕು ಅಂತ ಹೇಳಿದ್ರೆ, ದೇವರು ಹೆಂಗೆ ಕೊಡಬೇಕಿತ್ತಂತೆ ಮಳೆ? ದೇವರೇ ಹೇಳ್ತಿದ್ದಾರೆ, ನಾನು ನನ್ನ ಮಕ್ಕಳ ನಿಮಗೆ ಮಳೆ ಕೊಡಬೇಕಾದ್ರೆ ನನ್ನ ಕನಸು ಏನು ಗೊತ್ತಾ? ನಾನು ಹೆಂಗೆ ಕೊಡಬೇಕು ಅಂತ ಅಂದ್ಕೊಂಡೆ ಗೊತ್ತಾ? 3ನೇ ವಚನದಿಂದ ಇನ್ನೊಂದು ಸಾರಿ ಓದೋಣ. ನೀವು ನನ್ನ ನಿಯಮಗಳನ್ನು ಕೈಗೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ, 4ನೇ ವಚನ, ನಾನು ಮುಂಗಾರು ಹಿಂಗಾರು ಮಳೆಗಳನ್ನು ಆಯಾ ಕಾಲದಲ್ಲಿಯೇ ಬರಮಾಡುವೆನು. ಮುಂಗಾರು ಮಳೆ ಹಿಂಗಾರು ಮಳೆ ಅನ್ನುವಂತಹ ನಮಗೆ ಇತ್ತೀಚೆಗೆ ಗೊತ್ತಾಗಿರುವಂತಹದ್ದು ನಿಜನ? ಈ ಪದಗಳೆಲ್ಲ ನಮ್ಮ ಕಿವಿಗೆ ಯಾವಾಗ ಬಿದ್ದಿತ್ತು? ರೀಸೆಂಟಾಗಿ. ಆಗಿನ ಕಾಲದಲ್ಲೂ ಸಹ ಜನ ಇದರ ಮೇಲೆ, ಈ ಬೇರೆ ಬೇರೆ ರೀತಿಯಾಗಿರುವಂತಹ ಮಳೆಗಳ ಮೇಲೆ ಆಧಾರಗೊಳ್ತಿದ್ರು. ದೇವರದ್ರ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆ ಮಾತಾಡಿದ್ದಾರೆ. ಮುಂಗಾರು ಹಿಂಗಾರು ಮಳೆಗಳಲ್ಲಿ 2 ಬೇರೆ ಬೇರೆ ರೀತಿಯಾಗಿರುವಂತಹ ಮಳೆ ಇದೆಯಂತೆ. ಈಗ ನಿಮ್ಮ ಮಕ್ಕಳು ಸೈನ್ಸ್ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕಾದ್ರೆ ಇದನ್ನೆಲ್ಲ ನೋಡ್ತಾರೆ. ಹಿಂಗಾರು ಮಳೆ, ಪ್ರೀ ಮಾನ್ಸೂನ್ ಶವರ್ಸ್, ಪೋಸ್ಟ್ ಮಾನ್ಸೂನ್ ಶವರ್ಸ್, ಮ್ಯಾಂಗೋ ಶವರ್ಸ್ ಅಂತ ನೋಡ್ಕೊಳ್ತೀರಾ, ಮತ್ತು ಕಾಫಿ ಸ್ಪ್ರೌಟ್ಸ್ ಅಂತ ಹೇಳಿ ಇನ್ನು ಇದೆಲ್ಲ ಬೇರೆ ಬೇರೆ ಮಳೆಗಳಿಗಿರುವಂಥ ಹೆಸರು ನಾವು ಕೊಟ್ಟಿರುವಂತಹದ್ದು. ದೇವರು ಏನಂತ ಮಾತಾಡ್ತಿದ್ದಾರೆ ಗೊತ್ತಾ? ಅದನ್ನೇ ಹೇಳ್ತಿದ್ದಾರೆ. ಈ ಮುಂಗಾರು ಹಿಂಗಾರು ಇಷ್ಟಕ್ಕೂ ಎಲ್ಲ ಬೆಳೆಗಳಿಗೂ ಒಂದೇ ರೀತಿಯಾಗಿರುವಂತಹ ಮಳೆ ಬಂದರೆ ಆಗೋದಿಲ್ಲ ಅಲ್ವಾ ಪ್ರಿಯರೇ? ಬೇರೆ ಬೇರೆ ರೀತಿಯಾಗಿರುವಂತಹ ಮಳೆ ಬೇಕು, ನಿಜಾನ? ಅಕ್ಕಿಗೆ ಜಾಸ್ತಿ ನೀರು ಬೇಕಾ, ಕಡಿಮೆ ನೀರು ಬೇಕಾ? ರಾಗಿಗೆ ಕಡಿಮೆ ನೀರು. ಹಾಗಾದರೆ ಬೆಳೆಗಳಿಗೆ ಬೇಕಾಗಿರುವಂತಹ ನೀರಿನಲ್ಲಿ ಆ ಪ್ರಮಾಣಗಳಲ್ಲಿರುವಂತಹ ವ್ಯತ್ಯಾಸವನ್ನು ಒಂದು ಸಾರಿ ನೋಡಿ. ಅದಕ್ಕೆ ದೇವರು ಮಾತಾಡ್ತಿದ್ದಾರೆ, ನಿಮಗೆ ನಿಮ್ಮ ಬೆಳೆಗಳಿಗೆ ಯಾವ್ಯಾವ ಕ್ರಾಪ್ಗೆ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ನೀರು ಬೇಕು ಅನ್ನುವಂಥದ್ದು ನನಗೆ ಗೊತ್ತು. ಆ ಕಾಲದಲ್ಲೇ ನಿಮಗೆ ಯಾವಾಗ ಬೇಕೋ, ಏಕೆಂದರೆ 2 ಮೇಜರ್ ಸೀಸನ್ಗಳು ನಮಗೆ ಗೊತ್ತಲ್ವ. ಜೂನಿಂದ ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ವರೆಗೂ ಬರುವಂತಹ ಮಳೆಯನ್ನು ಏನಂತ ಕರಿತೀವಿ? ಜೂನಿಂದ ಹಿಡಿದು ಅಕ್ಟೋಬರ್ವರೆಗೂ ಬರುವಂತಹ ಮಳೆಯನ್ನು ಏನಂತ ಕರಿತೀವಿ? ಮುಂಗಾರು ಮಳೆ ಅಂತ ಹೇಳಿ ಕರಿತೀವಿ. ಅಕ್ಟೋಬರಿಂದ ಮತ್ತು ಡಿಸೆಂಬರ್ವರೆಗೂ ಆಗುವಂತಹ ಮಳೆಯನ್ನು ಹಿಂಗಾರು ಮಳೆ ಅಂತ ಹೇಳಿ ಕರಿತೀವಿ. ಮಳೆಗಾಲದಲ್ಲಿ ಬರುವಂತಹ ಮಳೆಯನ್ನು ಮುಂಗಾರು ಮಳೆ, ಮಳೆಗಾಲ ಆದ ನಂತರ ಬರುವಂತಹ ಮಳೆಯನ್ನು ಹಿಂಗಾರು ಮಳೆ ಅಂತ ಹೇಳಿ ಕರಿತೀವಿ. ಮುಂಗಾರು ಮಳೆಯಲ್ಲಿ ಬೆಳೆಯುವಂತಹ ಬಿತ್ತನೆಗಳು, ಬೆಳೆಯುವಂತಹ ಗಿಡಗಳು, ಬೆಳೆಯುವಂತಹ ಬೆಳೆಗಳು ಇದೆ. ಹಿಂಗಾರು ಮಳೆಯಲ್ಲಿ ಬೇರೆ ಬೆಳೆಗಳು ಬೆಳೆಯುತ್ತೆ. ವಿಚಿತ್ರ ಏನು ಅಂತ ಹೇಳಿದ್ರೆ, ನೀವು ಮುಂಗಾರು ಮಳೆಯಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ನಾನು ಇದಕ್ಕೆ ಹೆಚ್ಚಾಗಿ ನೀರು ಹಾಕ್ತೀನಿ ಅಂತ ಹೇಳಿದ್ರೆ ಅದು ನಡೆಯೋದಿಲ್ಲ. ಮುಂಗಾರು ಮಳೆಯಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಬೇಕಾಗಿರುವಂತಹ ನೀರಿನ ಪ್ರಮಾಣ ಬೇರೆ, ಹಿಂಗಾರು ಮಳೆಯಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಬೇಕಾಗಿರುವಂತಹ ನೀರಿನ ಪ್ರಮಾಣ ಬೇರೆ. ಇದನ್ನು ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ. ವಿದ್ಯಾರ್ಥಿಗಳಿರೋದ್ರಿಂದ ಈ ಹೆಸರುಗಳನ್ನು ನೆನಪಿಟ್ಕೊಳ್ಳಿ. ಇದನ್ನು ಸತ್ಯವೇದ ಯಾವಾಗಲೂ ಮಾತಾಡಿದೆ. ಖಾರಿಫ್ ಬೆಳೆಗಳು ಅಂತ ಹೇಳಿದ್ರೆ, ಇಲ್ಲಿ ಮುಂಗಾರು ಮಳೆ ಅಂತ ನೀವು ಓದ್ಕೊಂಡ್ರಲ್ವ, ಆ ಮುಂಗಾರು ಮಳೆಯಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಖಾರಿಫ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಹಿಂಗಾರಿನಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಏನಂತ ಕರಿತೀವಿ? ರಾಬಿ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ. ಹೌದಾ? ಸತ್ಯವೇದ ಯಾವಾಗ ಹೇಳಿದೆ ಖಾರಿಫ್ ಬೆಳೆಯ ಬಗ್ಗೆ, ರಾಬಿ ಬೆಳೆಯ ಬಗ್ಗೆ? ಯಾಜಕಕಾಂಡದಲ್ಲಿ ನಾವು ಓದ್ತಿರುವಂತಹ ರೆಫರೆನ್ಸ್ ಈಗ 3,200 ವರ್ಷಗಳ ಹಿಂದೆ ಮಾತಾಡಿರುವಂತಹ ಮಾತು. ಓಕೆ, ಅದನ್ನು ಹೊರತುಪಡಿಸಿ ದೇವರ ಮನಸ್ಸಲ್ಲಿದ್ದಂತಹ ಕನಸು ಒಂದೇ. ನನ್ನ ಮಕ್ಕಳು ಮುಂಗಾರು ಮಳೆಯಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಹಾಕ್ಕೊಳ್ತಾರೆ, ಹಿಂಗಾರು ಮಳೆಯಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಹಾಕ್ಕೊಳ್ತಾರೆ.
ಓಕೆ, ಈಗ ಮುಂಗಾರು ಮಳೆಯಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಅವ್ರು ಹಾಕ್ಕೊಂಡಾಗ ಆ ಮುಂಗಾರು ಮಳೆಯ ಸೀಸನಲ್ಲಿ ನಾನು ಯಾವ ರೀತಿನೋ ಮಳೆ ಕೊಟ್ಟರೆ ಆಗೋದಿಲ್ಲ. ಅವರು ಬೇರೆ ಬೇರೆ ಬೆಳೆಗಳನ್ನು ಹಾಕ್ಕೊಂಡಿದ್ದಾರೆ. ಆ ಬೆಳೆಗಳಿಗೆ ಮ್ಯಾಚ್ ಆಗುವಂತೆ ತಕ್ಕ ಕಾಲದಲ್ಲಿ ಮಳೆಯನ್ನು ಕೊಡಬೇಕು ಅಂತ ದೇವರು ಅಂದ್ಕೊಂಡಿದ್ರು. ಇದು ದೇವರ ಕನಸು. ತಕ್ಕ ಕಾಲದಲ್ಲಿ ಅನ್ನುವಂತಹ ತುಂಬ ಇಂಪಾರ್ಟೆಂಟ್. ಮಳೆ ಯಾವಾಗೋ ಬಂದರೆ ನಡೆಯುತ್ತಾ? ಯಾವಾಗ ಬರಬೇಕು ಕರೆಕ್ಟಾಗಿ? ನೀವು ಬೀಜವನ್ನು ಬಿತ್ತಿ ಸ್ವಲ್ಪ ಮೊಳಕೆಗಳು ಯಾವಾಗ ಹೊರಗಡೆ ಬರ್ತಿದೆಯೋ ಆಗ ಬರಬೇಕಲ್ವ ಮಳೆ ಅನ್ನುವಂತಹದ್ದು. ಅದನ್ನೇ ಅಲ್ವ ನೀವು ಎಕ್ಸ್ಪೆಕ್ಟ್ ಮಾಡುವಂತಹದ್ದು. ಆ ತಕ್ಕ ಕಾಲದಲ್ಲಿ ಮಳೆಯನ್ನು ಕೊಡಬೇಕು. ಮುಂಗಾರು ಮಳೆ ಕೊಡಬೇಕಾ, ಹಿಂಗಾರು ಮಳೆ ಕೊಡಬೇಕಾ, ಯಾವ ಸಮಯದಲ್ಲಿ ಕೊಡಬೇಕು, ಯಾವ ಬೆಳೆಗೆ ಎಷ್ಟು ಕೊಡಬೇಕು, ಇದನ್ನೆಲ್ಲ ನಾನು ನೋಟ್ ಮಾಡಿಕೊಂಡು ಅಷ್ಟು ಮಳೆಯನ್ನು ನಾನು ನಿಮಗೆ ಕೊಡ್ತೀನಿ. ಇದು ದೇವರು ಅಂದ್ಕೊಂಡಂತಹ ವಿಚಾರ ಅಂತೆ ಪ್ರಾರಂಭದಲ್ಲಿ. ಇನ್ನೊಂದು ಸಾರಿ ಓದೋಣ. ಈಗ ನೀವು ಓದಂತಹ ವಚನ 4ನೇ ವಚನ. ನಾನು ಮುಂಗಾರು ಹಿಂಗಾರು ಮಳೆಗಳನ್ನು ಆಯಾ ಕಾಲದಲ್ಲಿಯೇ, ಅಂದರೆ ಅದೇ ಸೀಸನಲ್ಲಿ ಬರಂಗೆ ಮಾಡ್ತೀನಿ. ಈಗಿನ ಥರ ಬೇಸಿಗೆ ಕಾಲದಲ್ಲಿ ಮಳೆ ಆಗುವಂತಹದ್ದು, ಮಳೆಗಾಲದಲ್ಲಿ ಮಳೆ ಆಗದೇ ಇರುವಂತಹದ್ದು, ಚಳಿಗಾಲದಲ್ಲಿ ಮಳೆ ಬರುವಂತಹದ್ದು, ಈ ಥರ ಎಲ್ಲ ಇರಲಿಲ್ವಂತೆ. ಹೆಂಗಿತ್ತು ಪ್ರಾರಂಭದಲ್ಲಿ ದೇವರು ಸ್ಥಾಪಿಸಿದಂತಹ ಪದ್ಧತಿ, ದೇವರು ಅಂದ್ಕೊಂಡಂತಹ ಮಳೆಯ ಪದ್ಧತಿ ಹೇಗಿತ್ತು? ಆಯಾ ಕಾಲದಲ್ಲಿಯೇ ಬರಮಾಡುವೆನು. ನಿಮ್ಮ ಹೊಲಗಳು ಒಳ್ಳೆಯ ಬೆಳೆಯನ್ನು ಕೊಡುವವು, ತೋಟದ ಮರಗಳು ಬಹಳ ಫಲ ಕೊಡುವವು. ಹೌದಾ? ಇದು ಪ್ರಸ್ತುತ ಯಾಕೆ ನಡೀತಿಲ್ಲ ಹಾಗಿದ್ರೆ? ದೇವರು ಹಿಂಗೆ ಕೊಡಬೇಕು ಅಂತ ಅಂದ್ಕೊಂಡ್ರು ತಮ್ಮ ಮಕ್ಕಳಿಗೆ. ಅವ್ರು ಏನು ಬೆಳೆಯನ್ನು ಬಿತ್ತುತ್ತಾರೋ ಆ ಬೆಳೆಗೆ ತಕ್ಕಂತೆ, ಆ ಸೀಸನ್ಗೆ ತಕ್ಕ ಹಾಗೆ ಅವರು ಬಿತ್ತಿರುವಂತಹ ಬೆಳೆಗನುಸಾರವಾಗಿ ನಾನು ಮಳೆಯನ್ನು ಕೊಡಬೇಕು ಅಂತ ಅಂದ್ಕೊಂಡ್ರಲ್ವ. ಈಗಿನ ಕಾಲದಲ್ಲಿ ನೀವು ಇದನ್ನು ನೋಡ್ತಿದ್ದೀರಾ? ಈಗಿನ ಕಾಲದಲ್ಲಿ ಇದು ನಡೀತಿರುವಂತಹದನ್ನು ನೀವು ನೋಡ್ತಿದ್ದೀರಾ? ಇವಾಗ ತಾನೇ ನೋಡ್ಕೊಂಡ್ವಲ್ವ. ಎಕ್ಸ್ಪೆಕ್ಟೇ ಮಾಡದೇ ಇರುವಾಗ ಸುರಿದೋಗುತ್ತೆ ಮಳೆ. ಎಕ್ಸ್ಪೆಕ್ಟ್ ಮಾಡಿರುವಾಗ ಮಳೆ ಅನ್ನುವಂತಹದ್ದೇ ಬರುವುದಿಲ್ಲ. ಯಾಕೆ ನಡೀತಿಲ್ಲ ಇದು? ಇದು ದೇವರು ಕಟ್ಕೊಂಡಂತಹ ಕನಸು. ಇನ್ನೊಂದು ವಚನವನ್ನು ನೋಡ್ತೀರಾ, ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ. ಮಳೆ ಬಗ್ಗೆ ದೇವರು ಎಂಥ ಪ್ಲ್ಯಾನ್ ಇಟ್ಕೊಂಡಿದ್ರು ಅನ್ನುವಂತಹದನ್ನು ನೋಡ್ತಿದ್ವಿ ಸತ್ಯವೇದದಿಂದ. 14ನೇ ಅಧ್ಯಾಯ 17ನೇ ವಚನ. 14-17. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿ ಕಾಲದಲ್ಲಿ ದಯಪಾಲಿಸಿ ಆಹಾರಗಳನ್ನು ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಆಹಾರ ಕೊಟ್ಟು, ಆದರೆ ಮಳೆ ಕರೆಕ್ಟಾಗಿರುವಂಥ ಸಮಯಕ್ಕೆ ಬಂದು ನಾವು ಕರೆಕ್ಟಾಗಿರುವಂತಹ ಬೆಳೆಯನ್ನು ಕುಯ್ದರೆ ನಮಗೇನಾಗುತ್ತೆ? ಆನಂದ ಆಗುತ್ತೆ. ನಿಜನೇ ಇಲ್ಲ? ಹೌದಾ? ಸಂತೋಷ ಆಗುತ್ತಾ? ಕರೆಕ್ಟಾಗಿರುವಂತಹ ಮಳೆ ಬರ್ತಿದೆ, ಸರಿಯಾಗಿರುವಂತಹ ಬೆಳೆ ಕಾಲದಲ್ಲಿ ಬೆಳೆಯನ್ನು ನಾವು ಕುಯ್ತಿದ್ದೀವಿ, ನಾವು ಅಂದ್ಕೊಂಡಷ್ಟೇ ಬರ್ತಿದೆ. ಹೀಗೆಲ್ಲ ಆದರೆ ನಮಗೇನಾಗುತ್ತೆ? ಮನುಷ್ಯರಾಗಿ ಸಂತೋಷ ಆಗುತ್ತೆ, ಆನಂದ. ಬ್ರದರ್, ರೈತರಿಗೆ ಮಾತ್ರ ಅಲ್ವಾ ಆಗುವಂತಹದ್ದು ಅನ್ನುವಂತಹ ಮನಸ್ಥಿತಿ ಒಂದು ವೇಳೆ ಇದ್ದರೆ, ಸರಿಯಾಗಿ ಮಳೆ ಬಂದಿಲ್ಲ ಅಂದರೆ ನೀವು ಕೊಂಡುಕೊಳ್ಳುವಂತಹ ದರಗಳೇನಾಗುತ್ತೆ ಹೇಳಿ? ಪ್ರೈಸ್ ಏನಾಗುತ್ತೆ ಹೇಳಿ? ಜಾಸ್ತಿ ಆಗುತ್ತೆ. ಸೊ ದುಃಖ ಯಾರಿಗೂ ಆಗುತ್ತೆ ಮಳೆ ಬರದೆ ಹೋದರೆ? ನಿಮಗೂ ಆಗುತ್ತೆ. ಬರೀ ರೈತರಿಗೆ ಮಾತ್ರ ಅಲ್ಲ, ರೈತರಿಗೂ ಬಾಧೆ. ಮಳೆ ಬಂದಿಲ್ಲ ಅಂದರೆ ಸರಿಯಾಗಿ ಬೆಳೆ ಕೈಗೆ ಬರೋದಿಲ್ಲ, ನಮಗೂ ಬಾಧೆ. ಅದಕ್ಕೆ ದೇವರು ಏನು ಹೇಳ್ತಿದ್ದಾರೆ ಅಂದರೆ, ನಾನು ಎಂಥ ಮಳೆಯನ್ನು ಕೊಡಬೇಕು ನಿಮಗೆ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸನ್ನು ಆನಂದದಿಂದ ಸಂತೋಷದಿಂದ ತುಂಬುವಂತಹ ಮಳೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ನೊಂದು ಸಾರಿ ಓದೋಣ. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. ಇದು ದೇವರು ಮಾಡ್ತಿರುವಂತಹ ಉಪಕಾರ. ಕರೆಕ್ಟಾಗಿರುವಂತಹ ಮಳೆ ಬಂದಾಗ ಅದು ದೇವರು ನಮಗೆ ಮಾಡ್ತಿರುವಂಥ ಹೆಲ್ಪ್ ಅಂತೆ. ಹೌದಾ? ನಾವು ಯಾವತ್ತು ಗುರುತಿಸಿದ್ದೀವಿ ಎನ್ನುವಂತಹದ್ದು ಬೇರೆ ವಿಷಯ. ಬರೋಣ ಆ ವಿಚಾರಕ್ಕೆ. ಆದರೆ ದೇವರ ಮನಸ್ಸಲ್ಲಿದ್ದಂತಹ ವಿಚಾರವಂತೂ ಕರೆಕ್ಟಾಗಿರುವಂತಹ ಮಳೆಯನ್ನು ಕೊಡಬೇಕು ನನ್ನ ಮಕ್ಕಳಿಗೆ. ಸ್ವಲ್ಪ ಜಾಸ್ತಿ ಆಗಬಾರ್ದು, ಸ್ವಲ್ಪ ಕಡಿಮೆ ಆಗಬಾರ್ದು. ಹೌದಾ? ಇನ್ನೂ ಏನು ನೆನಪಿಟ್ಕೊಂಡಿದ್ದಾನಂತೆ ಗೊತ್ತಾ ದೇವರು? ನಿಮ್ಮಲ್ಲಿ ಯಾರನ್ನಾದರೂ ಎಬ್ಬರಿಸಿ, ನೀವು ಭತ್ತವನ್ನು ಹಾಕಿದಾಗ ಎಷ್ಟು ಸೆಂಟಿಮೀಟರ್ ಅಥವಾ ಎಷ್ಟು ಮಿಲಿಮೀಟರ್ ಮಳೆ ಬರಬೇಕು, ನೀವು ರಾಗಿಯನ್ನು ಹಾಕಿದಾಗ ಎಷ್ಟು ಸೆಂಟಿಮೀಟರ್ ಅಥವಾ ಎಷ್ಟು ಮಿಲಿಮೀಟರ್ ಮಳೆ ಬರಬೇಕು, ನೀವು ಜೋಳವನ್ನು ಹಾಕಿದಾಗ ಎಷ್ಟು ಸೆಂಟಿಮೀಟರ್ ಮಳೆ ಬರಬೇಕು ಅಂತ ಕೇಳಿದ್ರೆ ನಿಮಗೆ ನೆನಪಿದೆಯಾ? ದೇವರು ಸತ್ಯವೇದದಲ್ಲಿ ಹೇಳಿರುವಂತಹ ಮಾತೇನು ಗೊತ್ತಾ? ನೀವು ದ್ರಾಕ್ಷಿಯನ್ನು ಹಾಕ್ತೀರಾ, ಆ ದ್ರಾಕ್ಷಿಗೆ ಎಷ್ಟು ಮಳೆ ಬೇಕು ನಾನು ಕೊಡ್ತೀನಿ. ನೀವು ಎಣ್ಣೆ ಗಿಡವನ್ನು ಹಾಕ್ತೀರಾ, ಆ ಎಣ್ಣೆ ಗಿಡಕ್ಕೆ ಎಷ್ಟು ಮಳೆ ಬೇಕು. ಆಗಿನ ಕಾಲದಲ್ಲಿ ಆಲಿವ್ ಆಯಿಲ್ನ ಗಿಡಗಳನ್ನು ಬೆಳೀತಿದ್ರು. ಹೌದಾ? ನೀವು ಎಣ್ಣೆ ಗಿಡವನ್ನು ಹಾಕಿದ್ರೆ ಅದಕ್ಕೆಷ್ಟು ನೀರು ಬೇಕೋ ಅಷ್ಟು ನಾನು ಮಳೆ ಹಾಕಿ ಕೊಡ್ತೇನೆ. ನೀವು ಗೋಧಿಯನ್ನು ಹಾಕಿದ್ರೆ ಅದಕ್ಕೆಷ್ಟು ನೀರು ಬೇಕೋ ಅಷ್ಟೇ ಮಳೆಯನ್ನು ನಾನು ಕೊಡ್ತೀನಿ ಅಂತ ಹೇಳಿದರು. ಹೌದಾ? ಬೆಳೆಯುವಂತಹದ್ದು ನಾವಾದರೆ ನೆನಪಿಟ್ಕೊಳ್ತಿರುವಂತಹದ್ದು ಯಾರು ಇದನ್ನೆಲ್ಲ
ಎಷ್ಟೆಷ್ಟು ಬೆಳೆಗೆ ಯಾವ ಬೆಳೆಗೆ ಎಷ್ಟೆಷ್ಟು ನೀರು ಬೇಕು ಅನ್ನುವಂತಹದ್ದು, ಯಾವ್ಯಾವ ಕಾಲದಲ್ಲಿ ಕೊಡಬೇಕು ಅನ್ನುವಂತಹದ್ದು, ಆ ವಾರಗಳು ಯಾವುದು ಅನ್ನುವಂತಹದ್ದು, ನನ್ನ ಮಕ್ಕಳಿಗೆ ಸುಗ್ಗಿ ಕಾಲ ಯಾವಾಗ ಅನ್ನುವಂತಹದ್ದು, ಯಾವ ಸೀಸನ್ನು, ಅವ್ರು ಹಾಕಿರುವಂತಹ ಬೆಳೆ ಏನು, ಇದನ್ನೆಲ್ಲ ನೋಡಿ ನೆನ್ಪಿಟ್ಕೊಳ್ತಿರುವಂತಹದ್ದು ಯಾರಿಲ್ಲಿ ನೋಡ್ತಿರುವ ಒಂದು ಸಾರಿ. ಆ ಬೇರೆ ಬೇರೆ ಬೆಳೆಗಳಿಗೆ ಬೇಕಾಗಿರುವಂತಹ ನೀರನ್ನೂ ಸಹ ಹಾಗೆ ಕೊಡ್ತೀನಿ ಎಷ್ಟೆಷ್ಟು ಬೇಕು ಅಂತ ದೇವರು ಹೇಳಿರುವಂತಹ ಮಾತನ್ನು ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 14ನೇ ವಚನ 11-14. ನಿಮ್ಮ ದೇವರಾದ ಯೆಹೋವನನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಸೇವಿಸಿದರೆ ನಿಮಗೆ ಗೋಧಿ, ದ್ರಾಕ್ಷಿ, ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರುಗಳನ್ನು ಸರಿಯಾಗಿ ನಡೆಸುವನು. ಅಡವಿಯಲ್ಲಿ ದನಗಳಿಗೆ ಬೇಕಾದಷ್ಟು ಹುಲ್ಲನ್ನು ಕೊಡುವನು. ನೀವು ಆಹಾರದಿಂದ ತೃಪ್ತರಾಗಿರುವಿರಿ. ಸಾಕು ಪ್ರಿಯರು, ಏನರ್ಥ ಆಯ್ತು ಈ ಮಾತಿನಿಂದ ನಮಗೆ? ಅಲ್ಲಿ ಬೆಳೆಗಳ ಹೆಸರನ್ನು ಬರೆಸಿದ್ದಾರೆ. ಆ 3 ಬೆಳೆಗಳಲ್ಲಿ ರಾಬಿ ಕ್ರಾಪ್ಸಲ್ಲಿ ಕೆಲವು ಬರ್ತವೆ, ಖಾರಿಫ್ ಕ್ರಾಪ್ಸಲ್ಲಿ ಕೆಲವು ಬರುತ್ತೆ. ಬೇರೆ ಬೇರೆ ಸೀಸನಲ್ಲಿ ಬೆಳೆಯುವಂತಹ ಬೆಳೆಗಳ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿ. ಇನ್ನೊಂದ್ಸರಿ ಓದೋಣ. ನಿಮಗೆ ಗೋಧಿ, ದ್ರಾಕ್ಷೆ, ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ. ಯಾಕೆಂದರೆ ಈ 3 ಆಗಿನ ಕಾಲದಲ್ಲಿ ಸ್ಟೇಪಲ್ ಬೆಳೆಗಳು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಏನು ತಿಂತಿದ್ರು ಜನ? ನಾವು ಸತ್ಯವೇದಲ್ಲಿ ಓದ್ಕೊಳ್ತೀವಲ್ವ, ಏನು ತಿಂತಿದ್ರು? ಧಾನ್ಯವಾಗಿ ರೊಟ್ಟಿಗೆ ಏನು ಬೇಕು? ಗೋಧಿ ನಿಜನ? ಎಣ್ಣೆ ಯೂಸ್ ಮಾಡ್ತಿದ್ರ? ಆಗಿನ ಕಾಲದಲ್ಲಿ ಎಲ್ಲ ವಿಚಾರಕ್ಕೂ ಎಣ್ಣೆ ಅಂತ ಹೇಳಿದ್ರೆ ವರ್ಷಿಪ್ಗೆ ಯೂಸ್ ಮಾಡ್ತಿದ್ರು, ಇನ್ನೊಂದು ವಿಚಾರಕ್ಕೆ ಯೂಸ್ ಮಾಡ್ತಿದ್ರು, ಬೆಳಕಿಗೆ ದೀಪಕ್ಕೆ ಯೂಸ್ ಮಾಡ್ತಿದ್ರು. ಎಣ್ಣೆ ಇಂಪಾರ್ಟೆಂಟಾ? ಅದನ್ನು ಹೊರತುಪಡಿಸಿ ಎಲ್ಲರೂ ಸಹ ಕುಡಿಲಿಕ್ಕೋಸ್ಕರ ನಾವು ಕೂಲ್ ಡ್ರಿಂಕ್ಸು ಅದು ಇದು ಕೋಕೋ, ಪೆಪ್ಸಿ, ಥಮ್ಸಪ್ ಎಲ್ಲ ಇಟ್ಕೊಂಡಿರ್ತೀವಲ್ವ. ಏನು ಕುಡಿತಿದ್ರು ಆಗಿನ ಕಾಲದಲ್ಲಿ? ದ್ರಾಕ್ಷಾರಸ. ಅದಕ್ಕೆ ಆ ಸ್ಟೇಪಲ್ ಫುಡ್ ಏನಿದೆಯಲ್ವ, ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಕೊಡ್ತೀನಿ ನಿಮಗೆ ಮಳೆಯನ್ನು. ಗೋಧಿಗೆ ಬೇಕಾಗಿರುವಂತಹ ಮಳೆ ಬೇರೆ, ದ್ರಾಕ್ಷಿಗೆ ಬೇಕಾಗಿರುವಂತಹ ಮಳೆ ಬೇರೆ. ನೀವು ಗೋಧಿ ಹಾಕಿದಾಗ ಆ ಸೀಸನ್ಗೆ ಎಷ್ಟು ಮಳೆ ಬೇಕೋ ಅಷ್ಟೇ ಕೊಡ್ತೀನಿ. ನೀವು ದ್ರಾಕ್ಷಿ ಹಾಕಿದಾಗ ಆ ಸೀಸನ್ಗೆ ಎಷ್ಟು ಬೇಕೋ ಅಷ್ಟೇ ಮಳೆ ಕೊಡ್ತೀನಿ. ಇನ್ನೊಂದು ಸಾರಿ, ನಿಮಗೆ ಗೋಧಿ, ದ್ರಾಕ್ಷಿ, ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರುಗಳನ್ನು ಸರಿಯಾಗಿ ನಡೆಸುವನು. ಅಡವಿಯಲ್ಲಿ ದನಗಳಿಗೆ ಬೇಕಾದಷ್ಟು ಹುಲ್ಲನ್ನು ಕೊಡುವನು. ನೀವು ಆಹಾರದಿಂದ ತೃಪ್ತರಾಗುವಿರಿ. ಎಲ್ಲಿ ಹೋಯಿತು? ಈ ಥರ ಯಾಕೆ ಆಗ್ತಿಲ್ಲ? ದೇವರು ಕಟ್ಕೊಂಡಂತಹ ಕನಸಂತೂ ಇದೆ. ದೇವರು ಮಳೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಾಗ ಹಿಂಗೆ ಕೊಡಬೇಕು ಅಂತ ಅಂದ್ಕೊಂಡ್ರೆ ಹಿಂಗೆ ಕೊಡಬೇಕು ಅಂತ ಅಂದ್ಕೊಂಡ್ರು. ಅದು ಏನಕ್ಕೋಸ್ಕರ ನೆರವೇರ್ತಿಲ್ಲ? ಅದು ದೇವರೇ ಮುಂಗಾರು ಕಾಲವನ್ನು ನೆನ್ಪಿಟ್ಕೊಂಡು, ನಮಗೆ ಯಾವಾಗ ಮುಂಗಾರು ಕಾಲ ಅಂತ ಹೇಳಿ ದೇವರೇ ನೆನ್ಪಿಟ್ಕೊಂಡು, ನಾವು ಯಾವಾಗ ಖಾರಿಫು ರಾಬಿ ಬೆಳೆಗಳನ್ನು ಬೆಳಿತೀವಿ ಅಂತ ದೇವರೇ ನೆನ್ಪಿಟ್ಕೊಂಡು, ನನ್ನ ಮಕ್ಕಳು ಯಾವ ಬೆಳೆಯನ್ನು ಹಾಕಿದ್ದಾರೆ ಅಂತ ನೋಡಿ, ಆ ಕಾಲದಲ್ಲಿ ಬೆಳೆಯುವಂತಹ ಬೆಳೆಗೆ ಎಷ್ಟು ಸೆಂಟಿಮೀಟರ್ ಅಥವಾ ಎಷ್ಟು ಮಿಲಿಮೀಟರ್ ರೈನ್ಫಾಲ್ ಬೇಕೋ ಅಷ್ಟೇ ರೈನ್ಫಾಲನ್ನು ಕೊಟ್ಟು, ನಮ್ಮ ವಾರಗಳನ್ನು ನೆನ್ಪಿಟ್ಕೊಂಡು, ನಮಗೆ ಸುಗ್ಗಿ ಕಾಲ ಯಾವಾಗ ಬರುತ್ತೆ ಅನ್ನುವಂತಹದನ್ನು ನೆನ್ಪಿಟ್ಕೊಂಡು, ಇಷ್ಟೆಲ್ಲವನ್ನು ನೆನ್ಪಿಟ್ಕೊಳ್ತಿದ್ರಲ್ವ ಒಂದು ಕಾಲದಲ್ಲಿ. ಇದೆಲ್ಲ ನೆನ್ಪಿಟ್ಕೊಂಡು ಹೀಗೆ ಮಕ್ಕಳನ್ನು ಅವರು ತೃಪ್ತರಾಗುವಂತೆ ಮಾಡಬೇಕು ಅಂತ ಅಂದ್ಕೊಂಡ್ರಲ್ವ. ಇದು ಈ ಕಾಲದಲ್ಲಿ ಯಾಕೆ ಆಗ್ತಿಲ್ಲ? ಒಂದಷ್ಟು ಇಮೇಜ್ಗಳನ್ನು ನೋಡೋಣ ಪ್ರಿಯರೇ. ನೀವು ನೋಡಿರುವಂತಹದ್ದೇ ಈ ಮುಂಚೆ ಮಳೆಯ ಭಾಗ ಒಂದನ್ನು ಕೇಳಬೇಕಾದ್ರೆ ನೀವು ನೋಡಿರುವಂತಹದ್ದೇ. ಇನ್ನೊಂದು ಸಾರಿ ನೋಡೋಣ. ಮನಸ್ಸು ತುಂಬಿ ಹರ್ಷದಿಂದ ಸಂತೋಷವಾಗೋಗುತ್ತೆ ನಿಮಗೂ ಸಹ ಇಮೇಜ್ಗಳನ್ನು ನೋಡಿದಾಗ. ಓಕೆ, ಫಸ್ಟಿಂದ ಪ್ಲೇ ಮಾಡು ದೀಕ್ಷಿತ್. ನಾನು ಫಸ್ಟ್ ಇಮೇಜನ್ನು ಕಳಿಸಿದ್ದೀನಲ್ವ, ಅಲ್ಲಿಂದ ಒಂದೊಂದಾಗಿ ಪ್ಲೇ ಮಾಡ್ತಾ ಹೋಗು. ಇಷ್ಟಕ್ಕೂ ನೀವು ಇವಾಗವರೆಗೂ ನೋಡಿರುವಂತಹ ವಿಷಯ ನೆನಪಿದೆಯಲ್ವ ನಮಗೆ? ಮಳೆ ಕೊಡಬೇಕು ಅಂತ ಅಂದ್ಕೊಂಡಿದ್ಯಾರು? ಕರೆಕ್ಟಾಗಿರುವಂತೆ ಇಷ್ಟೇ ಮಳೆ ಕೊಡಬೇಕು ಅಂತ ಅಂದ್ಕೊಂಡಿದ್ಯಾರು? ದೇವ್ರೆ. ನಮ್ಮ ವಾರಗಳನ್ನು ಸಹ ನೆನ್ಪಿಟ್ಕೊಂಡು, ನಮ್ಮ ಸುಗ್ಗಿ ಕಾಲ, ಮುಂಗಾರು ಹಿಂಗಾರು, ನಮ್ಮ ಬೆಳೆಗಳನ್ನು ನೆನ್ಪಿಟ್ಕೊಂಡು, ಅದಕ್ಕೆ ಬೇಕಾಗಿರುವಷ್ಟು ಮಳೆ ನೆನ್ಪಿಟ್ಕೊಂಡವ್ರು ಯಾರು? ದೇವ್ರೆ. ಇವಾಗ ಮಳೆ ಬಂದಿಲ್ಲ ಅಂದರೆ ಒಂದು ವರ್ಷ ನಾವು ಯಾರನ್ನು ಆಶ್ರಯಿಸಬೇಕು? ದೇವರನ್ನು. ಮಳೆ ಹೆಚ್ಚಾಗಿ ಬಂದರೆ ಅವಾಗಲೂ ಯಾರನ್ನು ಆಶ್ರಯಿಸಬೇಕು? ದೇವರನ್ನು. ಹೌದಲ್ವ? ಆ ಅಧಿಕಾರ ಹಕ್ಕು ಇದೆಯಾ? ಮಳೆಯನ್ನು ಕಂಟ್ರೋಲ್ ಮಾಡುವಂಥ ಅಧಿಕಾರ ದೇವರಿಗಿದೆಯಾ? ಇದೆ. ವಿಚಿತ್ರ ಏನು ಅಂದರೆ, ಪ್ರಪಂಚದಲ್ಲಿ ನಾವು ಯಾರನ್ನು ಆಶ್ರಯಿಸ್ತಿದ್ದೀವಿ, ಆಧಾರ ಮಾಡ್ಕೊಂಡಿದ್ದೀವಿ ಮಳೆಗೋಸ್ಕರ ಅಂತ ಒಂದು ಸಾರಿ ನೋಡಿ. ಒಂದೊಂದಾಗಿ ಪ್ಲೇ ಮಾಡ್ತಾ ಹೋಗು ದೀಕ್ಷೆ. ಅರ್ಥ ಆಯಿತು ನಮಗೆ? ಫಸ್ಟ್ ಇಮೇಜಲ್ಲಿ ಏನು ಕಾಣಿಸ್ತು ನಮಗೆ? ಅಂಡೆ ಪೂಜೆ. ಅಂಡೆಯಲ್ಲಿ ಕೂತ್ಕೊಂಡು ನೀರನ್ನು ಹಾಕ್ಕೊಂಡು ಮಳೆ ದೇವರಾಗಿರುವಂತಹ ಹೆಸರು ಬೇಡ, XYZ ದೇವರಾಗಿರುವಂಥವ್ರಿಗೆ ವರ್ಷಿಪ್ ಮಾಡುವಂತಹ ರೀತಿ. ಇವಾಗ ನೀವು ಹೇಳಿ, ಹಂಡೇಲಿ ಕೂತ್ಕೊಂಡ್ರೆ ಮಳೆ ಬರುತ್ತಾ? ಹಂಡೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಮಳೆ ಬರುತ್ತಾ ನೀರು ಹಾಕ್ಕೊಂಡು? ಮೊದಲೇ ನೀರಿಲ್ಲದೆ ಇರಬೇಕಾದ್ರೆ ಆ ನೀರು ವೇಸ್ಟ್ ಆಗೋಯ್ತಲ್ವ, ನಮ್ಮ ಗಲೀಜನ್ನೆಲ್ಲ ಅದಕ್ಕೂ ಅಂಟಿಸ್ಬಿಟ್ಟು. ಹೌದಾ ಇಲ್ವಾ? ಅಂಡೇಲಿರುವಂತಹ ನೀರು ವೇಸ್ಟ್ ಆಗೋಯ್ತಲ್ವ, ಮೊದಲೇ ನೀರಿಲ್ಲ. ಹೌದಾ ಇಲ್ವಾ? ಈಗ ನೀವು ಹೇಳಿ,
ಇದನ್ನು ನೋಡಿದಾಗ ದೇವರು ಏನು ಮಾಡಬೇಕು? ದೇವರು ಕಟ್ಕೊಂಡಿದ್ದಂತಹ ಕನಸೇನು ಮಳೆ ಬಗ್ಗೆ? ಸರಿಯಾಗಿ ಕೊಡಬೇಕು. ಅವ್ರು ಯಾವ ಬೆಳೆಯನ್ನು ಹಾಕಿದಾರೋ ಅದಕ್ಕೆ ತಕ್ಕ ಹಾಕಿ ಕೊಡಬೇಕು. ಇದನ್ನು ನೋಡಿದ್ರೆ ಏನು ಮಾಡಬೇಕು? ನೀವೇ ದೇವರಾಗಿದ್ದರೆ ನೀವೇನು ಮಾಡ್ತೀರ? ಒಂದೇ ಸರಿ ಎಲ್ಲರನ್ನು ಹಂಗೆ ಹಿಸಕ್ಬಿಟ್ಟು ಸಾಯಿಸ್ಬಿಡೋದಿಲ್ಲ. ಇನ್ನೂ ಏನಕ್ಕೆ ಬದುಕಿದ್ದೀವಿ ಅಂದರೆ ಅವ್ರ ದೇವರು, ಅದಕ್ಕೋಸ್ಕರ. ಓಕೆ, ಎರಡನೇ ಇಮೇಜನ್ನು ನೋಡೋಣ. ಅಂದರೆ ಪೂಜೆ ನಡೀತಿರುವಂತಹದ್ದು ಒಂದು ಹಂಡೆಲ್ಲ, ಸುಮಾರು ಹಂಡೆಗಳಲ್ಲಿ ಸುಮಾರು ಜನ. ಇದು ದೊಡ್ಡ ವರ್ಷಿಪ್. ಇದು ಕೆಲವು ಸ್ಥಳಗಳಲ್ಲಿ ನಾರ್ತ್ ಇಂಡಿಯಾದಲ್ಲಿ ಫೇಮಸ್ ಆಗಿರುವಂತಹ ವರ್ಷಿಪ್ ಇದು. ಮಳೆಗಾಲಕ್ಕೆ ಕರೆಕ್ಟಾಗಿ 1 ತಿಂಗಳು ಅಥವಾ 15 ದಿನ ಇರಬೇಕಾದ್ರೆ ಮಾಡ್ತಾರೆ, ಮಳೆ ಆಗಲಿ ಅಂತ ಮಳೆರಾಯನಿಗೆ ಪ್ರಾರ್ಥನೆ ಮಾಡುವಂತಹ ರೀತಿ. ನೋಡಿದ್ರೆ ತುಂಬ ಸಂತೋಷ ಆಯಿತಾ? ಇನ್ನೂ ನೋಡೋಣ, ಇನ್ನೂ ಮಳೆ ಬರಬೇಕು ಅಂತ ಹೇಳಿ ಇನ್ನೂ ಏನೇನು ಮಾಡ್ತಾರೆ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ಇಮೇಜನ್ನು ಹಾಕೋಕಂತ ಹಾಗೆ. ಏನರ್ಥ? ಏನಿದು? ಕಪ್ಪೆಗೆ ಮದುವೆ ಮಾಡ್ತಿದ್ದಾರೆ. ತಾಳಿ ಕಾಣಿಸ್ತಿದೆಯಾ ನಮಗೆ? ಝೂಮ್ ಮಾಡಿ ತೋರಿಸಬೇಕಿದ್ರೆ ತಾಳಿ ಕಾಣಿಸ್ತಿದೆಯಾ? ಹೆಣ್ಣು ಕಪ್ಪೆಯ ಕುತ್ತಿಗೆಯಲ್ಲಿ ತಾಳಿ ಕಾಣಿಸ್ತಿದೆಯಾ? ಅರ್ಥ ಆಯ್ತಾ ನಮಗೆ? ಅದಕ್ಕೆ ಅಲಂಕಾರ ಮಾಡಿರುವಂತಹ ರೀತಿಯನ್ನು ಒಂದು ಸಾರಿ ನೋಡಿ. ಆ ಕಪ್ಪೆ ಬೈಕೊಳ್ತಿರುತ್ತೆ, ಗೊತ್ತಾ ನಮಗೆ? ಒಳಗಡೆ ಸರಿಯಾಗಿ ಬೈಕೊಳ್ತಿರುತ್ತೆ. ನಾಚಿಕೆ ಆಗಲ್ವ ನಿಮಗೆ? ಅದನ್ನು ಬಿಟ್ಟರೆ 1 ನಿಮಿಷನೂ ಅಲ್ಲಿರದೆ ಓಡೋಗ್ಬಿಡುತ್ತೆ. ಇವ್ರು ಬಿಡ್ತಿಲ್ಲ, ಅದೇ ಪ್ರಾಬ್ಲಮಲ್ಲಿ. ಹೌದಾ? ಓಕೆ, ಈಗ ನೀವು ಝೂಮ್ ಔಟ್ ಮಾಡಿದಾಗ ಅಲ್ಲಿ ಕೆಳಗಡೆ ಒಂದಷ್ಟು ಅಕ್ಷರಗಳನ್ನು ಬರೆದಿದ್ದಾರೆ, ಅದನ್ನು ಓದ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಲೋಕಲ್ ಪ್ರೀಸ್ಟ್ಸ್ ಮ್ಯಾರಿ 2 frogs ಟು ಸ್ಟಾಪ್ ಅ ಡೆವಾಸ್ಟೇಟಿಂಗ್ ಡ್ರಾಟ್. ಬರಗಾಲ ನಿಲ್ಲಿಸಬೇಕು ಅಂತ ಹೇಳಿ ಒಬ್ಬ ಪೂಜಾರಿ ಆ 2 ಕಪ್ಪೆಗಳಿಗೆ ಮದುವೆ ಮಾಡಿ ಮುಗಿಸ್ತಾನೆ. ಆಮೇಲೆ ಏನಾಗುತ್ತೆ? ಹೋಪಿಂಗ್ ಟು ಪ್ಲೀಸ್ ದ ಗಾಡ್ ಆಫ್ ರೈನ್. ಇದನ್ನೆಲ್ಲ ಮಾಡಿದ್ದೇನಕ್ಕೆ ಅಂದರೆ ಮಳೆ ದೇವರಿಗೆ ನಮ್ಮ ಕರುಣೆ ತೋರ್ಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡುವಂತಹ ರೀತಿ ಅಂತ ಅದು. ಓಕೆ, ನೆಕ್ಸ್ಟ್. ಬಟ್ ವೆನ್ ದ ರೈನ್ ಟರ್ನ್ಡ್ ಇನ್ ಟು ಡೆಡ್ಲಿ ಫ್ಲಡ್ಸ್ ದೇ ಹ್ಯಾಡ್ ಟು ಡಿವೋರ್ಸ್ ದೆಮ್. ಅಂದರೆ ಮಳೆಗೋಸ್ಕರನೇ ಇವ್ರು ಮದುವೆ ಮಾಡಿಸಿದ್ದಂತೆ. ಒಂದು ಸ್ವಲ್ಪ ದಿನ ಆದಮೇಲೆ ಮಳೆ ಇವ್ರು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಬಂದಿಲ್ಲ, ಅದು ಸಿಕ್ಕಾಪಟ್ಟೆ ಮಳೆಯಾಗಿ ಕೊಚ್ಕೊಂಡು ಹೋಗೋಷ್ಟು ಮಳೆ ಬಂದಿದೆ. ಆಮೇಲೆ ಏನು ಮಾಡಬೇಕಾಗಿ ಬಂತಂತೆ ಇವರು? ಆ ಕಪ್ಪೆಗಳಿಗೆ ಡಿವೋರ್ಸ್ ಮಾಡಿಸ್ಬೇಕಾಗಿರುವಂತಹ ಪರಿಸ್ಥಿತಿ ಬಂತಂತೆ. ಡಿವೋರ್ಸ್ ಮಾಡಿಸಿದ್ದಾರೆ ಸಹ. ಹೌದಾ? ಇದು ವಿಚಾರ. ಇದು ನೋಡಬೇಕಾದ್ರೆ ನಮಗೆ ನಗು ಬರ್ಬೋದು. ದೇವರ ಸ್ಥಾನದಲ್ಲಿದ್ದು ಒಂದು ಸರಿ ಯೋಚನೆ ಮಾಡಿ ನೋಡಿ. ನಿಮ್ಮ ಬೆಳೆಗಳನ್ನು ನೆನ್ಪಿಟ್ಕೊಂಡು ನೀವು ಎಣ್ಣೆ ಮರಗಳು ಬೆಳಿಬೇಕಾ, ಗೋಧಿ ಬೆಳಿಬೇಕಾ, ದ್ರಾಕ್ಷಿ ಬೆಳಿಬೇಕಾ ಅಂತ ಹೇಳಿ ಯೋಚನೆ ಮಾಡಿ ಅದನ್ನು ನೆನ್ಪಿಟ್ಕೊಂಡು, ಆ ಸೆಂಟಿಮೀಟ್ರ್ಗಳನ್ನು ನೆನ್ಪಿಟ್ಕೊಂಡು, ಈ ಬೆಳೆಗೆ ಇಷ್ಟೇ ಮಳೆ ಬರಬೇಕು ಅಂತ ಹೇಳಿ ಕನಸು ಕಟ್ಕೊಂಡು ಈ ಕಾಲಕ್ಕೋಸ್ಕರ ವೆಯ್ಟ್ ಮಾಡಿಕೊಂಡು ನೀವು ಮರೆತು ಬಿಡ್ತೀರೇನೋ ಯಾವ ದಿನ ಬರಬೇಕು ಮಳೆ ಅನ್ನುವಂತಹದ್ದು. ರೈತ ಮರೆತು ಹೋಗ್ಬೋದು. ಓಕೆ, ನಾನು ಬಿತ್ಬಿಟ್ಟು ಬಂದಿದ್ದೀನಿ, ಈ ವಾರನ ನೆಕ್ಸ್ಟ್ ವಾರನ ಮಳೆ ಬರಬೇಕಾಗಿರುವಂತಹದ್ದು ಅನ್ನುವಂತಹದ್ದು ಒಂದ್ಸತಿ ಅವನೇ ಕನ್ಫ್ಯೂಸ್ ಆಗೋಗ್ತಾನೆ. ಅದೂ ಆಗತ್ತೆ. ದೇವರು ಪ್ರತಿ ದಿನವನ್ನು ನೆನ್ಪಿಟ್ಕೊಂಡು, ವಾರಗಳನ್ನು ನೆನ್ಪಿಟ್ಕೊಂಡು, ಮಳೆ ಬರಬೇಕು, ನೀವು ಹಾಕಿರುವಂತಹ ಬೆಳೆಯನ್ನು ನೆನ್ಪಿಟ್ಕೊಂಡು ಇಷ್ಟೆಲ್ಲ ಮಾಡಿದ್ರೆ ಮಳೆ ಸುರಿಸ್ತಿರುವಂತಹದ್ದು ಮನುಷ್ಯರಿಗೆ ದೇವರೇ ಅಂತ ಹೇಳಿ ಅರ್ಥ ಆಗ್ತಿದೆಯಾ? ಇಲ್ಲ. ಏನೇನು ನೋಡ್ತಿದ್ದೀರಾ ನೀವು? ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ದೇವರಿಗೆ ಹೆಂಗೆ ಆಗ್ಬೋದು? ನಿಮ್ಮ ಮಕ್ಕಳಿಗೆ ನೀವು ಸಮಸ್ತವನ್ನೂ ಸಹ ಪ್ರೊವೈಡ್ ಮಾಡಿ ಕೊಡಬೇಕಾದ್ರೆ, ಎಲ್ಲವನ್ನೂ ನಡೆಸಿ ಕೊಡಬೇಕಾದ್ರೆ, ನಿಮ್ಮ ಮಕ್ಕಳು ಇದೇ ಥರ ಬೇರೆಯವರನ್ನು ಅಪ್ಪ ಅಮ್ಮ ಅಥವಾ ನೀವೇ ನನಗೆಲ್ಲ ಕೊಡಿಸ್ತಿರುವಂತಹದ್ದು ಅಂತ ಪಕ್ಕದ ಮನೆಯವರು ಕಾಲು ಹಿಡ್ಕೊಂಡ್ರು ಅಂತ ಅಂದ್ಕೊಳ್ಳಿ, ನಿಮಗೆ ಬರುತ್ತಾ ಇಲ್ವಾ ಕೋಪ ಅನ್ನುವಂತಹದ್ದು? ಇನ್ನೂ ನೋಡೋಣ. ಇಷ್ಟೇ ಅಲ್ಲ, ಇನ್ನೂ ನಾವು ಮಾಡಿರುವಂತಹ ಅರಾಚಕಗಳು ಇಷ್ಟೇ ಅಲ್ಲ, ಇನ್ನೂ ಮುಂದೆ ಏನೇನಿದೆ. ನೆಕ್ಸ್ಟ್ ಇಮೇಜನ್ನು ಪ್ಲೇ ಮಾಡ್ಕೊಂತ ಆ ಕಪ್ಪೆ ಮದುವೆ. ಇದನ್ನು ಏನಕ್ಕೋಸ್ಕರ ತೋರಿಸ್ತೆ ಅಂತ ಹೇಳಿದ್ರೆ, ಎಷ್ಟು ಅಟೆನ್ಷನ್ ತೊಗೊಳ್ತಿದ್ದಾರೆ, ಎಷ್ಟು ಗಮನ ಕೊಡ್ತಿದ್ದಾರೆ ಕಪ್ಪೆಗಳ ಮದುವೆ ಮಾಡುವುದರ ಕಡೆ ಜನ ಅನ್ನುವಂತಹದ್ದು ನಿಮಗೆ ಗೊತ್ತಾಗಬೇಕು. ಅದು ಇಮೇಜ್ ಎಲ್ಲ ಪ್ರಿಯರೇ ಅಲ್ಲಿ ಕಾಣಿಸ್ತಿದೆಯಲ್ವ? ಅವ್ರ ಕೈಯಲ್ಲಿ ಹಿಡ್ಕೊಂಡಿರುವಂತಹದ್ದು ಏನೇನು ಮಾಡಿದ್ದಾರೆ, ಏನೇನು ಹಾಕಿದ್ದಾರೆ ಇಷ್ಟಕ್ಕೂ ಅದಕ್ಕೆ? ಸ್ಯಾರಿ, ಸೀರೆ ಉಟ್ಸಿರುವಂತಹದ್ದು ಕಪ್ಪೆಗೆ. ಇನ್ನೆಷ್ಟು ಗಾಢವಾಗಿ ಅವ್ರ ಮನಸ್ಸೆಲ್ಲ ನಂಬಿಕೆ ಇದ್ದರೆ ಇದನ್ನು ಮಾಡ್ತಾರೆ ಅನ್ನುವಂತಹದ್ದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಪ್ಪೆಗೆ ಮದುವೆ ಮಾಡಿದ್ರೆ ಮಳೆ ಆಗೇ ಆಗುತ್ತೆ ಅನ್ನುವಂತಹದ್ದು ಇನ್ನು ಎಷ್ಟು ದೃಢವಾಗಿ ಅವ್ರು ನಂಬಿದರೆ ಇಷ್ಟೆಲ್ಲ ಅರೇಂಜ್ ಮಾಡ್ತಾರೆ, ಇಷ್ಟೆಲ್ಲ ಖರ್ಚು ಮಾಡ್ತಾರೆ. ಸೀರೆ ಅಂತೆ, ಪೇಟ ಅಂತೆ ಗಂಡಿಗೆ. ನೆಕ್ಸ್ಟ್ ಇಮೇಜ್. ಹೆಣ್ಣು ಕಪ್ಪೆಗೆ ರೇಷ್ಮೆ ಸೀರೆ, ಗಂಡು ಕಪ್ಪೆಗೆ ರೇಷ್ಮೆ ಪಂಚೆನೋ ಏನೋ ಕೊಟ್ಟಿದ್ದಾರೆ, ಅಂಗಿನೋ. ನಿಜಾನ? ಎಷ್ಟು ಗ್ರ್ಯಾಂಡಾಗಿ ನಡೆಯುವಂತಹ ಟ್ರೆಡಿಷನ್ ಗೊತ್ತಾಯಿತು. ಪ್ರತಿ ವರ್ಷವೂ ಸಹ ಎಲ್ಲೋ ಹಳ್ಳಿಯಲ್ಲಿ ಚಿಕ್ಕ ಚಿಕ್ಕ ಮೂಲೆ ನಡೆಯುವಂತಹ ವಿಚಾರ ಅಲ್ಲ. ನಾರ್ತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ 10 to 12% ನಡೆಯುವಂತಹ ಆಚಾರ ಇದು. ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಸಾಕಷ್ಟು ಜನ ಬಂದಿರ್ತಾರೆ ಕಪ್ಪೆಗಳ ಮದುವೆಗೆ. ಇಷ್ಟಕ್ಕೂ ನಮ್ಮ ಮದುವೆಗಳಿಗೆ, ನಿಮ್ಮ ಮದುವೆಗಳಿಗೆಲ್ಲ ಜನ ಬಂದಿದ್ರೋ ಇಲ್ವೋ, ಕಪ್ಪೆಗಳ ಮದುವೆಗೆ ಸಾಕಷ್ಟು ಸಾವಿರಾರು ಲೆಕ್ಕದಲ್ಲಿ ಜನ ಸೇರ್ತಾರೆ. ನೆಕ್ಸ್ಟ್ ಇಮೇಜ್. ಅಲ್ಲಿ ಜನರನ್ನು ನೋಡಿ ಇಮೇಜಲ್ಲಿ. ಅಲ್ಲಿ ಹಿಂದೆ ಇರುವಂತಹ ಜನರನ್ನು ಒಂದು ಸಾರಿ ನೋಡಿ, ಅದಕ್ಕೋಸ್ಕರ ಇಮೇಜ್ ತೊಗೊಂಬಂದಿರುವಂತಹದ್ದು. ಎಷ್ಟು ಜನ ಇದ್ದಾರೆ? ಒಬ್ಬರಾ ಇಬ್ಬರಾ?
ಇನ್ನು ಎಷ್ಟು ನಂಬಿಕೆ ಇದೆ, ಇನ್ನು ಎಷ್ಟು ಗಾಢವಾಗಿರುವಂತಹ ನಂಬಿಕೆ ಇದೆ, ಕಪ್ಪೆಗಳಿಗೆ ಮದುವೆ ಆದರೆ ಮಳೆ ಆಗತ್ತೆ ಅಂತ ಹೇಳಿ. ನೆಕ್ಸ್ಟ್ ಇಮೇಜ್. ಇನ್ನೂ ಏನೇನು ಮಾಡ್ತಾರೆ? ಕಪ್ಪೆಗಳಿಗೆ ಆಗೋಯ್ತಾ ಈಗ? ಇದು ಬೇರೆ ಬೇರೆ ಇನ್ನೂ ಎಷ್ಟು ಗ್ರ್ಯಾಂಡಾಗಿ ಡ್ರೆಸ್ ಮಾಡಿದ್ದಾರೆ ಅಂತ ನೋಡಿ ಆ ಕಪ್ಪೆಗಳಿಗೆ. ಹೌದಾ? ಆ ಸರ ಎಲ್ಲ ಹಾಕಿ ಅದ್ರ ಬಿಡ್ರೋ ಅಂತ ಹೇಳಿದ್ರು ಅದನ್ನು ಬಿಡುತ್ತೆ, ಅದನ್ನು ಹಿಡ್ಕೊಂಡು ಎಲ್ಲೂ ಸಹ ಹೋಗ್ಲಿಕ್ಕೂ ಸಹ. ನೆಕ್ಸ್ಟ್ ಒಂದು ವಿಡಿಯೋ ಇದೆ, ಅದನ್ನು ಪ್ಲೇ ಮಾಡು ದೀಕ್ಷೆ. 1.5x ಪ್ಲೇ ಮಾಡು, ಟೈಮ್ ಆಯಿತು. ಇನ್ನು ಕಪ್ಪೆಗಳಿಗೆ ಮದುವೆ ಮಾಡುವುದ್ರ ಜೊತೆ ಇನ್ನೂ ಏನೇನು ಮಾಡಿರ್ಬೋದು? ಕತ್ತೆಗಳಿಗೂ ಮಾಡಿರ್ತಾರ ಇಲ್ವಾ? ಕಪ್ಪೆಗಳಿಗೆ ಮಾಡಿದಂತಹ ಜನ ಕತ್ತೆಗಳನ್ನು ಬಿಡ್ತಾರೆ ನೋಡಿ. ಕಪ್ಪೆ ಕಾಲಿಡ್ಕೊಂಡು ಮದುವೆ ಮಾಡಿದ್ರಂತೆ, ಅದೇ ಹೆಡ್ಲೈನ್ ನ್ಯೂಸ್. ಮಳೆಗಾಲದಲ್ಲೇ ಆರಾಗ್ತಿದೆ. ಹಾಗಾಗಿ ಇದಕ್ಕೆ ಪರಿಹಾರವಾಗಿ ಜನರು ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಮೊರೆ ಹೋಗ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸಹಿತ ಕತ್ತೆಗಳ ಮದುವೆಯನ್ನು ಮಾಡೋದ್ರ ಮೂಲಕ ಮಳೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮತ್ತೆ ರೈತಾಪಿ ವರ್ಗದಲ್ಲಿ ಈ ರೀತಿ ಕತ್ತೆಗಳ ಮದುವೆ ಮಾಡೋದು ಒಂದು ವಾಡಿಕೆ ಮುಂಚೆಯಿಂದ ಬರ್ತಾ ಇತ್ತು. ಯಾವಾಗ ಬರಗಾಲ ಅಂತ ಹೇಳಿ ಬರುತ್ತೆ, ಆ ಸಮಯದಲ್ಲಿ ಇದನ್ನು ಮಾಡ್ತಾರೆ, ಆವಾಗ ಮಳೆ ಬರುತ್ತೆ ಅನ್ನೋ ಒಂದು ಪ್ರತೀತಿ ಇರುತ್ತದೆ. ಮತ್ತೆ ಕೆಲವು ಸರಿ ಅದು ನಿಜ ಸಹಿತ ಆಗಿದೆ. ಯಾವಾಗ ಈ ಕತ್ತೆಗಳನ್ನ ಮೆರವಣಿಗೆಯನ್ನ ಮಾಡ್ತಾರೆ ಸಾಂಪ್ರದಾಯಿಕವಾಗಿ, ಅದಾದ್ಮೇಲೆ ಮಳೆ ಬಂದಿರುವಂತಹ ಉದಾಹರಣೆಗಳು ಸಹಿತ ಇರುವಂಥದ್ದು. ಹಾಗಾಗಿ ಈ ಬಾರಿ ಸಹಿತ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಈ ಕತ್ತೆ ಮೆರವಣಿಗೆ ಸೇರಿದಂತೆ ಬೇರೆ ಬೇರೆ ಆಚರಣೆಗಳು ನಡೆಸ್ತಾ ಇದೆ. ವಿಜಯಪುರದ ಬಬಲೇಶ್ವರ ನಾಲ್ಕುವಂತಹ ಈ ರೀತಿ ಕತ್ತೆ ಮದುವೆಯನ್ನು ಮಾಡಿ ಅದನ್ನು ಓಕೆ, ಏನು ಅರ್ಥ ಆಯಿತು ನಮ್ಗೆ? ಇಷ್ಟು ನೀವು ನೋಡ್ತಿರುವಂತಹ ಇಷ್ಟು ವಿಚಾರಗಳಲ್ಲಿ ನಿಮಗೆ ಅರ್ಥ ಆದಂತಹ ವಿಚಾರ ಏನು? ದೇವರು ಹೆಂಗೆ ಕನಸು ಕಟ್ಕೊಂಡಿದ್ರು ಕರೆಕ್ಟಾಗಿರುವಂತಹ ವಾರಗಳಲ್ಲಿ. ಇನ್ನೂ ಒಂದು ಪದವನ್ನು ಓದ್ತೀರಾ, ಕ್ಲುಪ್ತ ವಾರಗಳಲ್ಲಿ ಅನ್ನುವಂತಹದ್ದನ್ನು ನೀವು ಸತ್ಯವೇದದಲ್ಲಿ ನೋಡ್ತೀರಾ. ಕ್ಲುಪ್ತ ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಅಕ್ಯುರೇಟ್ ವೀಕ್ಸ್. ಒಂದ್ಸರಿ ನೋಡೋಣ ಆ ವಚನವನ್ನು, ಬೇಗ ನೋಡಿ ಇಲ್ಲಿಂದ. ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ 24ನೇ ವಚನ. ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ 24ನೇ ವಚನ. ಮುಂಗಾರು ಹಿಂಗಾರು ಅಂತೂ ಸಕಲಾದ ಮನೆಗಳನ್ನು ದಯಪಾಲಿಸಿ ಸುಗ್ಗಿಯ ಕ್ಲುಪ್ತ ವಾರಗಳನ್ನು ನಮಗೆ ಪ್ರತ್ಯೇಕಪಡಿಸುವ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನದಲ್ಲಿ ಅಂದುಕೊಳ್ಳುವುದಿಲ್ಲ. ಇದು ನಮಗೆ ಅರ್ಥ ಆಯ್ತಾ? ಅಲ್ಲಿ ಫಸ್ಟ್ ಸೆಂಟೆನ್ಸಲ್ಲಿ ದೇವರು ಕಟ್ಕೊಂಡಂತಹ ಕನಸಿದೆ. ಸೆಕೆಂಡ್ ಸೆಂಟೆನ್ಸಲ್ಲಿ ಯಾಕೆ ಕನಸನ್ನು ದೇವರು ಈಡೇರಿಸಿಲ್ಲ ಅನ್ನುವಂತಹದ್ದಿದೆ. ಮುಂಗಾರು ಹಿಂಗಾರು ಅಂತೂ ಸಕಾಲದ ಮಳೆಯನ್ನು, ಸಕಾಲ ಅಂದರೆ ಬರಬೇಕಾಗಿರುವಂತಹ ಟೈಮಲ್ಲೇ ಮಳೆ ಬರುವಂತಹದ್ದು. ಓಕೆ, ಮಳೆಯನ್ನು ದಯಪಾಲಿಸಿ ಸುಗ್ಗಿಯ ಕ್ಲುಪ್ತ ವಾರಗಳನ್ನು ನಮಗಾಗಿ ಪ್ರತ್ಯೇಕಪಡಿಸುವ. ಸುಗ್ಗಿಯ ಕ್ಲುಪ್ತ ವಾರಗಳನ್ನು ನಮಗೋಸ್ಕರ ಪ್ರತ್ಯೇಕಪಡಿಸಿದ ಯಾರಂತೆ? ದೇವರು. ಕ್ಲುಪ್ತ ವಾರಗಳು ಅಂದರೆ ಅಕ್ಯುರೇಟಾಗಿ ಆ ವಾರಗಳನ್ನು ಪ್ರತ್ಯೇಕಪಡಿಸ್ಲಿಕ್ಕೆ ಹೇಳಿ, ಅದೇ ವಾರಗಳಲ್ಲಿ ನಾನು ನಿಮಗೆ ಮಳೆ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಕೊಡ್ತಾ ಬರಬೇಕು ಅನ್ನುವಂಥದ್ದು ದೇವರ ಆಸೆ, ದೇವರ ಆಕಾಂಕ್ಷೆ. ಅದೇನಕ್ಕೋಸ್ಕರ ಆಗ್ತಿಲ್ವಂತೆ? ಸೆಕೆಂಡ್ ಸೆಂಟೆನ್ಸಲ್ಲಿ ಬರ್ಸಿದಾರಲ್ವ, ಪ್ರತ್ಯೇಕಪಡಿಸುವ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನದಲ್ಲಿ ಅಂದುಕೊಳ್ಳುವುದಿಲ್ಲ. 25ನೇ ವಚನ. ನಿಮ್ಮ ಅಪರಾಧಗಳು ಇವುಗಳನ್ನು ತಪ್ಪಿಸಿಬಿಟ್ಟಿವೆ, ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ. ಏನಕ್ಕಂತ ನೆರವೇರ್ತಿಲ್ಲ ದೇವರು ಅಂದ್ಕೊಂಡಂತಹದ್ದು. ದೇವರೇನಾದರೂ ಅಂದ್ಕೊಂಡ್ರೆ ದೇವರೇ ನೆರವೇರಿಸಬೇಕು, ಹೌದಾ ಇಲ್ವಾ? ನಾವೊಂದು ಕನಸನ್ನು ಕಟ್ಕೊಳ್ತೀವಿ, ಅದನ್ನು ದೇವರು ನೆರವೇರಿಸಬೇಕು, ಇದು ನಮ್ಮ ವಿಚಾರ. ದೇವರು ಕಟ್ಕೊಂಡಿರುವಂತಹ ಕನಸಿಗೆ ಯಾರು ನೆರವೇರಿಸ್ಕೊಳ್ತಾರೆ? ಅವರೇ ನೆರವೇರಿಸ್ಕೊಳ್ತಾರೆ. ದೇವರು ಒಂದು ಕನಸನ್ನು ಕಟ್ಕೊಂಡಿದ್ರು, ಕರೆಕ್ಟಾಗಿರುವಂತಹ ವಾರಗಳಲ್ಲಿ ನಾನು ಕೊಡಬೇಕು ಅಂತ ಹೇಳಿ. ಅದು ಏನಕ್ಕೋಸ್ಕರ ಬರಲ್ವಂತೆ, ಏನಕ್ಕೋಸ್ಕರ ತೊಗೊಂಡು ಬರ್ತಿಲ್ವಂತೆ? ಕರೆಕ್ಟಾಗಿರುವಂತಹ ವಾರಗಳಲ್ಲಿ ದೇವರು ಮಳೆಯನ್ನು, ನಮ್ಮ ಪಾಪಗಳು, ನಮ್ಮ ಅಪರಾಧಗಳು, ನಮಗಾಗುವಂತಹ ಮೇಲನ್ನು ತಡೆದು ಬಿಟ್ಟಿವೆ. ಅದಕ್ಕೆ ಈದರ್ ಎಕ್ಸೆಸ್ ರೈನ್ಫಾಲನ್ನು ನೋಡ್ತಿದ್ದೀವಿ, ಮಿತಿ ಮೀರಿ ಬರುವಂತಹ ಮಳೆಯನ್ನು ನೋಡ್ತಿದ್ದೀವಿ, ಅಥವಾ ಮಳೆ ಬರದೇ ಇರುವಂತಹ ಪರಿಸ್ಥಿತಿಯನ್ನು ನೋಡ್ತಿದ್ದೀವಿ, ಹೌದಾ? ನಾವು ವಾಸ ಮಾಡುವಂತಹ ದೇಶ ಏನಿದೆಯಲ್ವ ಪ್ರಿಯ, ಭಾರತ ದೇಶ. ಈ ಭಾರತ ದೇಶವನ್ನು ನೀವು ಗ್ಲೋಬಲ್ಲಿ ನೋಡಿದಾಗ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಕಾಣಿಸುತ್ತೆ. ಒಂದು ವೇಳೆ ಗ್ಲೋಬ್ ಹಿಂಗಿರುತ್ತೆ ಅಂತ ಹೇಳಿ ಊಹೆ ಮಾಡಿಕೊಂಡ್ರೆ 2 ಹಾಫ್ಸ್ ಇರುತ್ತಲ್ವ, ಸೆಕೆಂಡ್ ಹಾಫ್, ಫಸ್ಟ್ ಹಾಫ್. ನಾವು ವಾಸ ಮಾಡುವಂತಹ ಭಾರತ ದೇಶ ಎಲ್ಲಿ ಬರುತ್ತೆ? ನಾರ್ದರ್ನ್ ಹೆಮಿಸ್ಫಿಯರ್, ಮೇಲುಗಡೆ ಬರುತ್ತೆ, ಹೌದಾ? ಈಗ ನಮ್ಮ ಭಾರತ ದೇಶಕ್ಕೆ ಬೇಸಿಗೆಗಾಲ ಅಂದರೆ ಬೇರೆ, ಮಳೆಗಾಲ ಅಂದರೆ ಬೇರೆ, ಚಳಿಗಾಲ ಅಂದರೆ ಬೇರೆ ಬೇರೆ ತಿಂಗಳಲ್ಲಿ ಬರುತ್ತೆ. ಕೆಳಗಡೆ ಭಾಗದಲ್ಲೂ ಸಹ ಬೇರೆ ಬೇರೆ ದೇಶಗಳಿದೆ, ನಿಜಾನ? ಆಸ್ಟ್ರೇಲಿಯಾ, ಸೌತ್ ಅಮೆರಿಕಾ, ಈ ಖಂಡಗಳು, ಈ ದೇಶಗಳೆಲ್ಲ ಕೆಳಗಿನ ಭಾಗದಲ್ಲಿರುವಂತಹದ್ದು. ಹಾಗಾದರೆ ನಮಗೆ ಮಳೆಗಾಲ ಬರಬೇಕಾದ್ರೆ ಅವ್ರಿಗೆ ಮಳೆಗಾಲ ಇಲ್ಲ, ನಮಗೆ ಬೇಸಿಗೆಗಾಲ ಬರಬೇಕಾದ್ರೆ ಅವ್ರಿಗೆ ಬೇಸಿಗೆಗಾಲ ಇಲ್ಲ. ಇಷ್ಟಕ್ಕೂ ನಮಗೆ ಬೇಸಿಗೆಗಾಲ ಬರಬೇಕಾದ್ರೆ ಅವರು ಚಳಿಗಾಲವನ್ನು ನೋಡ್ತಿರ್ತಾರೆ. ಹಾಗಾದರೆ ನಾವು ಬೆಳೆಯನ್ನು ಹಾಕಿದಾಗ ಮಳೆ ಬೇರೆ ಟೈಮಲ್ಲಿ ಬರಬೇಕು, ನಿಜಾನ? ಕರೆಕ್ಟಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಾವು ಬೆಳೆಯನ್ನು ಹಾಕಿದಾಗ ಮಳೆ ಅನ್ನುವಂತಹದ್ದು ಬೇರೆ ಟೈಮಲ್ಲಿ ಬರಬೇಕು. ಅವರು ಬೆಳೆಯನ್ನು ಬಿತ್ತಿದಾಗ ಅವ್ರಿಗೆ ಬೇರೆ ಸಮಯದಲ್ಲಿ ಮಳೆ ಬರಬೇಕು.
ಅಂದರೆ ಒಂದು ಪ್ರಾಂತ್ಯದಲ್ಲಿ ಈ ಕಾಲ ಇದೆ ಅಂತ ಹೇಳಿದರೆ ಇನ್ನೊಂದು ಪ್ರಾಂತ್ಯಕ್ಕೆ ಹೋದರೆ ಆ ಕಾಲ ಕಾಣಿಸೋದಿಲ್ಲ, ಬೇರೆ ಕಾಲ ಕಾಣಿಸುತ್ತೆ. ನಮಗೂ ಮಳೆ ಕೊಡಬೇಕು, ಅವ್ರಿಗೂ ಮಳೆ ಕೊಡಬೇಕು. ಆ ಮಳೆ ಸರಿಯಾಗಿರುವಂತಹದ್ದಾಗಿರ್ಬೇಕಾದ್ರೆ ದೇವರು ಏನು ಮಾಡಬೇಕು ಹೇಳಿ? ನಮ್ಮ ಪ್ರದೇಶದಲ್ಲಿ ಅದು ಯಾವ ಕಾಲ ಯಾವಾಗ ಮಳೆ ಕೊಡಬೇಕು ಅಂತ ನೆನ್ಪಿಟ್ಕೋಬೇಕು. ಪಕ್ಕದ ಊರಲ್ಲಿ ಅಥವಾ ಪಕ್ಕದ ದೇಶದಲ್ಲಿ ಅದು ಯಾವ ಕಾಲ ಅವ್ರು ಬಿತ್ತಿರುವಂತಹ ಬೆಳೆಗಳೇನು ಅನ್ನುವಂತಹದನ್ನು ನೆನ್ಪಿಟ್ಕೊಂಡು ಸರಿಯಾದ ಮಳೆಯನ್ನು ಕೊಡಬೇಕು. ನಮ್ಗೆ ಅರ್ಥ ಆಯ್ತಾ? ದೇವರು ಅಷ್ಟೆಲ್ಲ ಎಫರ್ಟ್ಸನ್ನು ತೊಗೊಳ್ಲಿಕ್ಕೆ ರೆಡಿ ಆದರೂ ನಾವೇನು ಮಾಡ್ತಿದ್ದೀವಿ? ಹಂಡೇಲಿ ಕೂತ್ಕೊಂಡ್ರೆ ಮಳೆ ಬರುತ್ತಾ? ನಮಗೆ ನಗು ಬರುತ್ತೆ, ಆದರೆ ದೇವರಿಗೆ ಇದನ್ನೆಲ್ಲ ನೋಡ್ತಿದ್ರೆ ಕೋಪ ಬರುತ್ತೆ. ಹೌದಾ ಇಲ್ವಾ? ಆ ಅಂಡೆಯಿಂದ ಹೊರಗಡೆ ಬರದೇ ಇರಂಗೆ ಬೇಕಾದರೂ ಮಾಡಿಬಿಡ್ತಾರೆ. ಕ್ಷಮಿಸಿ ಆದರೂ ಸಹ ಇನ್ನೂ ಕೊಡ್ತಾನೆ ಇದ್ದಾರೆ. ಏನೋ ತಿನ್ಕೊಳ್ಳಿ, ಇನ್ನೂ ಸ್ವಲ್ಪ ಜನ ಬರ್ತಾರೇನೋ ಅಂತ ಹೇಳಿ ಕೊಡ್ತಾ ಮುಂದೆ ಹೋಗ್ತಿದ್ದಾರೆ. ಅದಕ್ಕೆ ನೀವು ನ್ಯೂಸಲ್ಲೂ ಸಹ ನೋಡಿದ್ರಿ, ಇವ್ರು ಕತ್ತೆಗೆ ಮದುವೆ ಮಾಡುವಂತಹದ್ದು ವಾಡಿಕೆ ಅಂತೆ. ಆ ವಾಡಿಕೆ ಮಾಡಿದಾಗ ಕೆಲವು ಸರಿ ಮಳೆನೂ ಬಂತಂತೆ. ಹೌದಾ? ನೀವು ಅದನ್ನು ಕೇಳಿದ್ರಿ ಆ ನ್ಯೂಸಲ್ಲಿ ಹೇಳಬೇಕಾದ್ರೆ. ಕತ್ತೆಗೆ ಮದುವೆ ಮಾಡಿದಾಗ ಏನೂ ಬಂತಂತೆ, ಒಂದೊಂದು ಸಾರಿ ಮಳೆನೂ ಬಂತಂತೆ. ಇಷ್ಟಕ್ಕೂ ಇಷ್ಟೆಲ್ಲ ಕೋಪ ಬರ್ಸಿದ್ರು, ಹೆಂಗೋ ಬದುಕೊಂಡ್ರು ಇನ್ನೊಂದು ಸ್ವಲ್ಪ ದಿನ. ಇನ್ನೂ ಸ್ವಲ್ಪ ಜನ ಮಾರ್ಪಡ್ತಾರೇನೋ ಅನ್ನುವಂಥ ಉದ್ದೇಶ ಇಟ್ಕೊಂಡು ದೇವರು ಅಲ್ಪ ಸ್ವಲ್ಪ ಮಳೆ ಕೊಟ್ಟರೆ ಅದಾದಮೇಲೆ ಅದನ್ನು ತೊಗೊಂಡೋಗಿ ಯಾರಿಗೆ ಅಟ್ರಿಬ್ಯೂಟ್ ಮಾಡ್ತಿದ್ದಾರೆ? ಕತ್ತೆಗೆ ಮದುವೆ ಮಾಡಿದ್ದಕ್ಕೆ ಮಳೆ ಬಂತು. ನಿಜನಾ? ದೇವರೊಂದು ಅದ್ಭುತವಾಗಿರುವಂಥ ಸೈಕಲನ್ನು ಇಟ್ಟಿದ್ದಾರಂತೆ. ಮಳೆ ಬರಬೇಕು ಅಂದರೆ ದೇವರಿಟ್ಟಿರುವಂತಹ ಸೈಕಲ್ ಫಾಲೋ ಆಗಬೇಕು. ನಾನು ವಾಟರ್ ಸೈಕಲ್ನ ಬಗ್ಗೆ ಮಾತಾಡ್ತಿಲ್ಲ. ನೀವು ಸತ್ಯವೇದ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಅದಕ್ಕೆ ಹೆಸರು ಕೊಡಬೇಕಂದ್ರೆ ಗಾಡ್ ಸೈಕಲ್ ಅಂತ ಹೇಳಿ ಕೊಡ್ಬೋದು. ನೋಡ್ತಿರೋ ಒಂದು ಸಾರಿ. ಇಷ್ಟಕ್ಕೂ ಮಳೆ ಆಗಬೇಕು ಅಂತ ಹೇಳಿದ್ರೆ ನಾವು ದೇವರನ್ನು ಕೇಳಿಕೊಂಡ್ರೆ, ಮಳೆ ಬರ್ಸಿದೇವ್ರೆ ಅಂತ ಹೇಳಿ ದೇವ್ರ ಹತ್ರ ಕೇಳಿಕೊಂಡ್ರೆ, ನಾವು ವ್ಯವಸಾಯ ಮಾಡ್ತೀವಲ್ವ, ಬೆಳೆಗಳು, ಈ ಬೆಳೆಗಳು ಒಬ್ಬರ ಮುಂದೆ ಬೇಡಿಕೆ ಇಡುತ್ತಂತೆ. ಯಾರ ಮುಂದೆ? ಅಲ್ಲ, ಈ ಬೆಳೆಗಳು ಭೂಮಿಯ ಮುಂದೆ ಬೇಡಿಕೆ ಇಡುತ್ತಂತೆ. ನನಗೆ ಬೇಕಾಗಿರುವಂಥ ಸಾರಾಂಶ ಕೊಡು, ನಾನು ಬೆಳಿಬೇಕು ಅಂತ ಹೇಳಿ. ಓಕೆ, ಸತ್ಯವೇದಲ್ಲಿರುವಂತಹ ಮಾತು, ಅದಕ್ಕೆ ಬರೋಣ. ಅದನ್ನು ಓದುವುದಕ್ಕಿಂತ ಮುಂಚೆ ಎಕ್ಸ್ಪ್ಲನೇಷನನ್ನು ನಾವು ಕೇಳಬೇಕು. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಮಳೆಗೋಸ್ಕರ, ನಾವು ಬೆಳೆಯುವಂತಹ ಬೆಳೆಗಳು ಭೂಮಿ ಹತ್ರ ಪ್ರಾರ್ಥನೆ ಮಾಡುತ್ತಂತೆ. ಈ ಭೂಮಿ ಆಕಾಶದ ಹತ್ರ ಪ್ರಾರ್ಥನೆ ಮಾಡುತ್ತಂತೆ. ಆ ಆಕಾಶ ದೇವ್ರ ಹತ್ರ ಕೇಳ್ಕೊಳ್ಳುತ್ತಂತೆ. ನೋಡ್ತೀರಾ ವಚನವನ್ನು ಒಂದು ಸಾರಿ? ನೋಡೋಣ. ಕೀರ್ತನೆಗಳು 135ನೇ ಅಧ್ಯಾಯ ಒಂದ್ಸರಿ ಹೋಶೇಯನ ಗ್ರಂಥ ಓದ್ಕೊಂಡು ಹೋಗೋಣ. ಹೋಶೇಯನ ಗ್ರಂಥ ಇನ್ನೂ ಸ್ಪಷ್ಟವಾಗಿರುತ್ತೆ ಮಾತು. ಹೋಶೇಯನ ಗ್ರಂಥ 2ನೇ ಅಧ್ಯಾಯ 21ನೇ ವಚನ, 2:21. ದೀಕ್ಷಿತ್ ಒಂದು ಇಂಗ್ಲೀಷಲ್ಲಿ ಒಂದು ಇಮೇಜ್ ಕಳಿಸಿದೆ, NIV ವರ್ಷನ್ದು. ಅದನ್ನು ರೆಡಿ ಮಾಡಿಟ್ಕೊ, ಲಾಸ್ಟಲ್ಲಿರುತ್ತೆ ನೋಡೋದು. 2:21. ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ನಾನು ಒಲುಮೆ ತೋರಿಸುವೆನು. ಅಂದರೆ ಪ್ರೀತಿ ತೋರಿಸ್ತೀನಿ ನನ್ನ ಮಕ್ಕಳ ಮೇಲೆ. ಬೇಡುವ ಆಕಾಶಕ್ಕೆ ನಾನು ಒಲಿಯಲು, ಬೇಡುವ ಭೂಮಿಗೆ ಅದು ಒಲಿಯುವುದು. ಅಂದರೆ ಬೇಡುವ ಆಕಾಶಕ್ಕೆ ನಾನು ಒಲಿತರೆ ಬೇಡುವ ಭೂಮಿಗೆ ಅದು ಒಲಿಯುತ್ತೆ. ಯಾವುದು ಒಲಿಯುತ್ತೆ? ಆಕಾಶ ಹೊಲಿಯುತ್ತೆ. ಅದೇ ಮಾತಿನ ಅರ್ಥ. ಇನ್ನೊಂದು ಸಾರಿ, ಆ ಕಾಲದಲ್ಲಿ ನಾನು ಒಲುಮೆ ತೋರಿಸುವೆನು, ಬೇಡುವ ಆಕಾಶಕ್ಕೆ ನಾನು ಒಲಿಯಲು, ಬೇಡುವ ಭೂಮಿಗೆ ಅದು ಒಲಿಯುವುದು. ಬೇಡುವ ಧಾನ್ಯ, ದ್ರಾಕ್ಷಾರಸ ತೈಲಗಳಿಗೆ ಭೂಮಿಯು ಒಲಿಯುವುದು, ಬೇಡುವ ಇಜ್ರೇಲಿಗೆ ಅವು ಒಲಿಯುವವು. ಅವಾಗ ಬಂದು ಮನುಷ್ಯರ ಬಾಯಿ ತಲುಪುತ್ತಂತೆ. ಇದು ದೇವರಿಟ್ಟಿರುವಂತಹ ಚೈನ್ ಆಫ್ ಕಮಾಂಡ್. ಇಂಗ್ಲೀಷಲ್ಲಿ ನೋಡೋಣ, ಕನ್ನಡದಲ್ಲಿ ಅಷ್ಟೊಂದು ಚೆನ್ನಾಗಿರುವಂತಹ ವಿವರಣೆ ನಮಗೆ ಕಾಣಿಸ್ತಿಲ್ವೇನೋ. ಒಂದ್ಸರಿ ಇಂಗ್ಲೀಷಲ್ಲಿ ನೋಡೋಣ. ಈ ಮಾತನ್ನು ಸ್ಟ್ರೈಟ್ ಫಾರ್ವರ್ಡ್ ಕೊಟ್ಟಿದ್ದಾರೆ. In that day I will respond, declares the Lord. I will respond to the skies. ನಾನು ಆಕಾಶಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಅದು ನನ್ನ ಮುಂದೆ ಇಡುವಂತಹ ಬೇಡಿಕೆ ಮುಂದೆ ನಾನು ರೆಸ್ಪಾಂಡ್ ಮಾಡ್ತೀನಿ. ನಾನು ಆಕಾಶಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಏನಾಗುತ್ತಂತೆ? ಆ್ಯಂಡ್ ದೇ ವಿಲ್ ರೆಸ್ಪಾಂಡ್ ಟು ದ ಅರ್ತ್. ನಾನು ಆಕಾಶಕ್ಕೆ ರೆಸ್ಪಾಂಡ್ ಮಾಡ್ತೀನಿ, ಆಕಾಶ ಭೂಮಿಗೆ ರೆಸ್ಪಾಂಡ್ ಮಾಡುತ್ತೆ. ಆ್ಯಂಡ್ ದ ಅರ್ತ್ ವಿಲ್ ರೆಸ್ಪಾಂಡ್ ಟು ದ ಗ್ರೈನ್. ಭೂಮಿ, ನಾನು ಆಕಾಶಕ್ಕೆ ರೆಸ್ಪಾಂಡ್ ಮಾಡಿದ್ನ, ಆಕಾಶ ಭೂಮಿಗೆ ರೆಸ್ಪಾಂಡ್ ಮಾಡುತ್ತಾ, ಆ ಭೂಮಿ ಯಾರಿಗೆ ರೆಸ್ಪಾಂಡ್ ಮಾಡುತ್ತಂತೆ? ಗ್ರೈನ್ಸ್ ನಾವು ಬಿತ್ತಿದ್ದೀವಲ್ವ ಬೆಳೆಗಳಿಗೆ, ಅದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಆಮೇಲೆ ಏನಾಗುತ್ತಂತೆ? ರೆಸ್ಪಾಂಡ್ ಟು ದ ಗ್ರೈನ್, ದ ನ್ಯೂ ವೈನ್ ಆ್ಯಂಡ್ ದ ಓಲಿವ್ ಆಯಿಲ್, ಆ್ಯಂಡ್ ದೇ ವಿಲ್ ರೆಸ್ಪಾಂಡ್ ಟು ಜಜ್ರೀಲ್. ಅವಾಗ ಬರುತ್ತೆ ಅದು ಮನುಷ್ಯರ ಕೈಲಿ. ಜಜ್ರೀಲ್ ಅಂತ ಹೇಳಿದ್ರೆ ದೇವರು ಪ್ರೀತಿಸಿರುವಂಥವರು. ಯಾರು? ನಾವು ಮನುಷ್ಯರು. ಆ ಕಾಲದಲ್ಲಿ ಇಸ್ರಾಯೇಲ್ಯರು. ಹೌದಾ? ಎಷ್ಟು ಅದ್ಭುತವಾಗಿದೆಯಲ್ವ ಈ ಚೈನ್ ಆಫ್ ಕಮಾಂಡ್. ಇದು ಮಳೆ ಆಗಬೇಕು ಅಂತ ಹೇಳಿದ್ರೆ ಏನೇನಾಗಬೇಕು? ದೇವರು ಆಕಾಶಕ್ಕೆ ಒಲಿಬೇಕು, ಆಕಾಶ ಭೂಮಿಗೆ ಒಲಿಬೇಕು, ಭೂಮಿ ನಾವು ಹಾಕಿರುವಂತಹ ಬೆಳೆಗಳಿಗೆ ಒಲಿಬೇಕು, ಆ ಬೆಳೆಗಳು ನಮಗೆ ಒಲಿಯುತ್ತಾಗ.
ಇದೆಲ್ಲ ಆಗಬೇಕಂದ್ರೆ ನಾವು ಹೋಗಿ ಭೂಮಿ ಕಾಲು ಹಿಡ್ಕೊಂಡ್ರೆ ಬರೋದಿಲ್ಲ, ಆಕಾಶದ ಕಾಲು ಹಿಡ್ಕೊಂಡ್ರೆ ಬರೋದಿಲ್ಲ, ಮೋಡಗಳ ಕಾಲು ಹಿಡ್ಕೊಂಡ್ರೆ ಬರೋದಿಲ್ಲ. ಯಾರು ಕಾಲು ಹಿಡ್ಕೋಬೇಕು? ದೇವರ ಕಾಲು. ಅನ್ಫಾರ್ಚುನೇಟ್ಲಿ ಮನುಷ್ಯರು ಯಾರು ಕಾಲು ಹಿಡ್ಕೊಂಡು ಮದುವೆ ಮಾಡಿಸ್ತಿದ್ದಾರಂತೆ? ಕತ್ತೆ ಕಾಲು. ದೇವರ ಸ್ಥಾನದಲ್ಲಿ ಕಳೆದ ವಾರ ನಾವು ಮಾತಾಡ್ಕೊಂಡಲ್ವಾ, ಯಾರ್ಯಾರನ್ನು ಇಟ್ಟಿದ್ದೀವಿ? ಕಪ್ಪೆಯನ್ನು ಇಟ್ಟಿದ್ದೀವಿ, ಕತ್ತೆಯನ್ನು ಇಟ್ಟಿದ್ದೀವಿ. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಏನು ಅನಿಸುತ್ತೆ ದೇವರಿಗೆ? ಮಳೆ ಕೊಡಬೇಕು ಅಂತ ಅನಿಸುತ್ತಾ? ಕೊಡ್ತಿರುವಂತಹದ್ದು ನಮ್ಮ ಸೌಭಾಗ್ಯ. ದೇವರು ಅಷ್ಟೊಂದು ವಿಶಾಲ ಹೃದಯಿ, ದಯಾಳುವಾಗಿರೋದ್ರಿಂದ ಇವತ್ತಿಗೂ ಸಹ ಮಳೆ ಬರುತ್ತದೆ. ಇಲ್ಲಾಂದರೆ ಒಂದೇ ಒಂದು ಚುಕ್ಕೆ ನೀರನ್ನು ಕೊಡುವಷ್ಟು ಸಹ ಯೋಗ್ಯತೆಯನ್ನು ಹೊಂದಿಲ್ಲ ಭೂಮಿ ಮೇಲಿರುವಂತಹ ನಾವು. ಅಂತಂಥ ಕ್ರಿಯೆಗಳನ್ನು ಮಾಡಿದ್ದೀವಿ ದೇವರ ಮುಂದೆ. ನಿಜನಾ? ಇನ್ನೊಂದು 10 ನಿಮಿಷ ಇದೆ. ಸಾಕಷ್ಟು ರೆಫರೆನ್ಸ್ಗಳಿದೆ. ರೆಫರೆನ್ಸನ್ನು ಪಟ್ ಅಂತ ಓದ್ತಾ ಹೋದರೆ ಸಾಕಷ್ಟು ವಿಚಾರಗಳು ನಮಗೆ ಸಿಗ್ತಾ ಹೋಗುತ್ತೆ. ಯೋಬನ ಗ್ರಂಥ 5ನೇ ಅಧ್ಯಾಯ 10ನೇ ವಚನ, 5:10. ಭೂಮಿಯ ಮೇಲೆ ಮಳೆ ಸುರಿಸಿ ಹೊಲಗದ್ದೆಗಳಿಗೆ ನೀರನ್ನು ಒದಗಿಸುತ್ತಾನೆ. ಯಾರು? ದೇವರು. ಅದು ನಮ್ಗೆ ಅರ್ಥ ಆಗಬೇಕು. ನೆಕ್ಸ್ಟ್ ಕೀರ್ತನೆಗಳು 135ನೇ ಅಧ್ಯಾಯ, ಕೀರ್ತನೆಗಳು 135ನೇ ಅಧ್ಯಾಯ 7ನೇ ವಚನ. ಆತನು ಭೂಮಿಯ ಕಟ್ಟಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ, ತನ್ನ ಉಗ್ರಾಣದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಆತನು ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ. ವಾಟರ್ ಸೈಕಲ್ನ ಬಗ್ಗೆ ಸ್ಪಷ್ಟವಾಗಿ ಬರೆಸಿದ್ದಾರೆ ನೋಡಿ ಸತ್ಯವೇದ. ಇದೇ ವಾಟರ್ ಸೈಕಲ್ನ ಬಗ್ಗೆ ಸತ್ಯವೇದ ಹೇಳುವಂತಹ ಹೈಯೆಸ್ಟ್ ಕ್ಲಾರಿಟಿ ಕೊಡುವಂತಹ ವಚನ. ವಾಟರ್ ಸೈಕಲ್ ನಾವೆಲ್ಲ ಓದಿರುವಂತಹದ್ದೇ ಅಲ್ವಾ? ಕನ್ನಡದಲ್ಲಿ ಏನಂತೀವಿ ವಾಟರ್ ಸೈಕಲನ್ನು? ಕನ್ನಡದಲ್ಲಿ ನೀರಿನ ಮರುಗಡಿ ಅಂತೆ. ಓಕೆ, ನೀರಿನ ಮರುಗಡಿ, ವಾಟರ್ ಸೈಕಲ್. ಏನೇನಾಗುತ್ತೆ ವಾಟರ್ ಸೈಕಲಲ್ಲಿ? ಸೂರ್ಯನ ಶಾಖ ಸಮುದ್ರ ಅಥವಾ ನದಿಗಳ ಮೇಲೆ ಬೀಳಬೇಕು. ಆ ನದಿಗಳಲ್ಲಿ, ಕೆರೆಗಳಲ್ಲಿ, ಸಮುದ್ರದಲ್ಲಿರುವಂತಹ ನೀರು ಆವಿಯಾಗಿ ಮೇಲೆ ಹೋಗಬೇಕು. ಮೇಲೆ ಹೋದ್ಮೇಲೆ ಅದೇನಾಗಬೇಕು? ಮೋಡಗಳಾಗಬೇಕು. ಮೋಡ ಹೆಂಗಾಗುತ್ತೆ ಗೊತ್ತಾ ನಮಗಿಷ್ಟಕ್ಕೂ? ಆ ನೀರು ಮೇಲೆ ಹೋಗ್ತಾ ಹೋಗ್ತಾ ನೀರಿನ ಫಾರ್ಮಲ್ಲಿರುವಂತಹ ಅದು ಮೇಲೆ ಹೋಗಿ ಮೋಡವಾಗಬೇಕು. ಅದು ಹೆಂಗಾಗುತ್ತೆ? ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ನಾವು ಭೂಮಿ ಮೇಲೆ ಇರಬೇಕಾದ್ರೆ ವಾರ್ಮ್ ಆಗಿ ಒಂದು ರೀತಿ ಬೆಚ್ಚಗಿರುವಂತಹ ವಾತಾವರಣ ಇದೆಯಲ್ವ, ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ತಣ್ಣಗಾಗುತ್ತೆ. ಆ ಟೆಂಪ್ರೇಚರ್ ಅನ್ನುವಂತಹ ಡ್ರಾಪ್ ಆಗ್ತಾ ಹೋಗುತ್ತೆ. ಇದು ಸಹ ಸತ್ಯವೇದದಲ್ಲಿ ಬರೆಸಿರುವಂತಹ ಮಾತು. ಟೆಂಪ್ರೇಚರ್ ಡ್ರಾಪ್ ಆದರೆ ಮೇಲೆ ಹೋಗಿ ಏನಾಗುತ್ತೆ? ಮೋಡಗಳು, ನಾವು ನಮ್ಮ ಮೇಲೆ ನೋಡುವಂತಹ ಮೋಡಗಳೆಲ್ಲ ಗಟ್ಟಿಯಾಗಿ ಕಟ್ಟಿರುವಂತಹ ದೊಡ್ಡ ದೊಡ್ಡ ಐಸ್ ಗಡ್ಡೆಗಳು. ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅದಕ್ಕೆ ಅದು ಅಲ್ಲಿ ನಿಂತಿದ್ರೂ ಸಹ ಇನ್ನೂ ಕರಗದೆ ನಮಗೆ ನೀರು ಕೊಡದೇ ಇರುತ್ತವೆ. ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರೆ, ಆ ತಣ್ಣಗಿರುವಂತಹ ಪ್ರಾಂತ್ಯದಲ್ಲಿ, ತಣ್ಣಗಿರುವಂತಹ ಪ್ರದೇಶದಲ್ಲಿ ಒಂದು ಮಿಂಚು ಬರಬೇಕು. ಮಿಂಚಲ್ಲಿ ಏನಿರುತ್ತೆ? ಶಾಖ, ಎಲೆಕ್ಟ್ರಿಸಿಟಿ, ಇದೆಲ್ಲ ಇರುತ್ತೆ, ಪವರ್ ಇರುತ್ತೆ ಮಿಂಚಲ್ಲಿ. ಅದು ಒಂದು ಮೋಡದ ಹತ್ತಿರ ಎಲ್ಲಾದರೂ ಹೊಡೆದ್ರೂ ಸಹ ಆ ಮೋಡ ನೀರಾಗಿ ಮಳೆಯಾಗಿ ಕೆಳಗಡೆ ಬರುತ್ತೆ. ಅದನ್ನೇ ದೇವರಿಗೆ ಹೇಳಿರುವಂತಹದ್ದು. ಆತನು ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ. ಅಂದರೆ ಪ್ರಪ್ರಥಮವಾಗಿ ಸೂರ್ಯನ ಶಾಖ ಅದರ ಮೇಲೆ ಬಿದ್ದರೆ ಮೇಲೆ ನೀರು ಆವಿಯಾಗಿ ಮೇಲೆದ್ದೇಳುತ್ತೆ. ಅದಾದಮೇಲೆ ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ. ಮಳೆ ಆಗಬೇಕು ಅಂದರೆ ಏನಾಗಬೇಕು? ಮೋಡಗಳು ಕರಗಬೇಕಂದ್ರೆ ಮಿಂಚು ಬರಬೇಕು. ಅದೇ ಹೇಳ್ತಿರೋ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ದೇವರು. ಆಕಾಶಕ್ಕೆ ವೇಪರ್ ಆಗಿ ಆವಿಯಾಗಿ ನೀರನ್ನು ಏರಿಸುವಂಥವನು ನಾನೇ. ಅದು ಮತ್ತೆ ಆವಿಯಾಗಿ ಮೇಲೆದ್ದು ಮೋಡ ಆದಮೇಲೆ ಮತ್ತೆ ಮೋಡವನ್ನು ಕರಗಿಸುವಂತಹದ್ದು ನಾನೇ ಅಂತ ದೇವರು ಹೇಳ್ಕೊಂಡಿರುವಂತಹ ವಚನ ಅಲ್ಲಿ. ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ, ತನ್ನ ಉಗ್ರಾಣದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಇಷ್ಟಕ್ಕೂ ಒಂದು ಮೋಡ ಕರಗ್ತಿದೆ, ಅದರಿಂದ ಮಳೆ ಕೆಳಗಡೆ ಬರಬೇಕು ಅಂದರೆ ಮತ್ತೆ ಎಲ್ಲೆಲ್ಲೋ ಒಂದೇ ಕಡೆ ಮಳೆ ಬಿದ್ದರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ಮತ್ತೆ ಏನಾಗಬೇಕು? ಮೋಡ ಜನ ಎಲ್ಲಿರ್ತಾರೋ ಆ ಜಾಗಕ್ಕೆ ಬರಬೇಕು. ಆ ಮೋಡ ಪುಷ್ ಆಗಬೇಕಂದ್ರೆ ಏನು ಮಾಡಬೇಕು? ಗಾಳಿ ಬರಬೇಕು. ಅದನ್ನೇ ಅಲ್ಲಿ ದೇವರು ಹೇಳಿರುವಂತಹದ್ದು. ಆತನು ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ, ತನ್ನ ಉಗ್ರಾಣದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಇಷ್ಟೆಲ್ಲ ದೇವರು ಇಷ್ಟು ಕೆಲಸಗಳನ್ನು ಮಾಡಿದ್ರೆ ನಮಗೆ ಮಳೆ ಅನ್ನುವಂತಹದ್ದು ಭೂಮಿಯ ಮೇಲೆ ಸುರಿಯುತ್ತೆ. ಹೌದಾ? ಇನ್ನೊಂದಷ್ಟು ವಚನಗಳು. ಯೋಬನ ಗ್ರಂಥ 38ನೇ ಅಧ್ಯಾಯ 25ನೇ ವಚನ, 38-25. ಕಂಡು ಹಿಡಿದರು. ಹೌದಾ? ಯಾರು ಕಡಿದರು? ಕ್ಷಮಿಸಿ. ಏನು ಹೇಳ್ತಿದೆ ಈ ಮಾತುಗಳು ನಮಗೆ? ಅಂದರೆ ನೀನು ಮಾಡ್ದ ಅನ್ನುವಂಥ ಪ್ರಶ್ನೆ ಕೇಳ್ತದೆ ಅಲ್ಲಿ ಮನುಷ್ಯರ ಹತ್ರ. ನಾವು ಹಾಕೊಬೇಕಾಗಿರುವಂಥ ಪ್ರಶ್ನೆ, ಇದನ್ನೆಲ್ಲ ನೀನು ಮಾಡ್ದ ಅಂದರೆ ಅದಕ್ಕೆ ಅರ್ಥ ಏನು? ಇದನ್ನೆಲ್ಲ ನಾನು ಮಾಡ್ತಿದ್ದೀನಿ ಅಂತ ದೇವ್ರು ಹೇಳ್ಕೊಳ್ತಿದ್ದಾರೆ.
ಇನ್ನೊಂದು ಸಾರಿ ಓದೋಣ ಮಾತನ್ನು. ನಿರ್ಜನ ಪ್ರದೇಶದಲ್ಲಿಯೂ ಮನುಷ್ಯರೇ ಇಲ್ಲದ ಕಾಡಿನಲ್ಲಿಯೂ ಮಳೆಯನ್ನು ಸುರಿಸಿ. 26ನೇ ವಚನ. ಹಾಳು ಬೀಳಾದ ಭೂಮಿಯನ್ನು ತೃಪ್ತಪಡಿಸಿ ಹಸಿಯ ಹುಲ್ಲನ್ನು ಬೆಳೆಸಬೇಕೆಂದು. 27ನೇ ವಚನ. ವೃಷ್ಟಿಯ ಪ್ರವಾಹಕ್ಕೆ ಕಾಲುವೆಯನ್ನು, ಗರ್ಜಿಸುವ ಸಿಡಿಲಿಗೆ ದಾರಿಯನ್ನು ಯಾರು ಕಡಿದರು. ಆ ಗರ್ಜಿಸುವ ಸಿಡಿಲಿಗೆ ಒಂದು ದಾರಿ ಇದೆಯಂತೆ. ನೀವು ನೋಡಿದ್ದೀರಲ್ವ ದಾರಿಯನ್ನು ಸಾಕಷ್ಟು ಸಾರಿ. ಸಿಡಿಲು ಹೊಡೆದ್ರ ಮೇಲೆ ಏನು ಕಾಣಿಸುತ್ತೆ ನಮ್ಗೆ ಆಕಾಶದಲ್ಲಿ? ಏನೋ ಒಂದೊಂದು ರೀತಿಯಾಗಿರುವಂತಹ ರೂಟ್ಗಳೆಲ್ಲ ಕಾಣಿಸುತ್ತಲ್ವ, ಅದೇನದು? ದಾರಿ, ದೇವರು ಸ್ಥಾಪಿಸಿರುವಂತಹ ದಾರಿ. ಅದನ್ನೇ ಇಲ್ಲಿ ಹೇಳ್ತಿರುವಂತಹದ್ದು. ಆ ಸಿಡಿಲು ಇಷ್ಟ ಬಂದಂತೆ ಎಲ್ಲೆಲ್ಲೋ ಹೊಡೆಯೋದಿಲ್ಲ. ಇಷ್ಟಕ್ಕೂ ಸಿಡಿಲಿನಿಂದ ಆಗುವಂತಹ ಪ್ರಯೋಜನ ನಮಗೆ ಗೊತ್ತಾ? ಈ ಭೂಮಿಯಲ್ಲಿ ನಾವು ಬೆಳೆ ಹಾಕಿ ತೆಗೆದರೆ ಈ ಭೂಮಿಯಲ್ಲಿರುವಂತಹ ಸಾರಾಂಶ ಎಲ್ಲ ಕಡಿಮೆ ಆದಾಗ ಮತ್ತೆ ಆ ರೀಚಾರ್ಜ್ ಕೊಡುವಂತಹದ್ದೇ. ನೀವು ಬೇಕಾದರೆ ಇದನ್ನು ಆನ್ಲೈನ್ ಸ್ಟಡಿ ಮಾಡಿ ನೋಡಿ. ಈ ಭೂಮಿಗೆ ಮತ್ತೆ ಆ ಮಿನರಲ್ಸು ಬೇಕಾಗಿರುವಂತಹ ಸಮಸ್ತವೂ ಸಹ ಕೊಟ್ಟು ಈ ಭೂಮಿಯನ್ನು ಪೋಷಿಸುವಂತಹದ್ದೇ ಆ ಸಿಡಿಲು. ಸಿಡಿಲುಗಳು ಬೇಕು. ಆದರೆ ಕೆಲವು ಸಾರಿ ಮನುಷ್ಯರು ಸಹ ಹೋಗ್ತಿರ್ತಾರೆ ಸಿಡಿಲು ಹೊಡೆದಾಗ. ಭೂಮಿಯ ಒಳಿತಿಗೋಸ್ಕರ ದೇವರು ಸಿಡಿಲನ್ನು ಮಾಡಿದರೆ ಅದು ಹೊಡೆದು ಮನುಷ್ಯರು ಸಹ ಹೋಗುವಂತಹ ಸನ್ನಿವೇಶಗಳನ್ನು ನೀವು ನೋಡಿರ್ತೀರ. ಅಕಸ್ಮಾತಾಗಿ ಮನುಷ್ಯರಿಗೆ ಹೊಡೆದು ಬಿಡ್ತು. ಇವಾಗ ನೀವು ಹೇಳಿ, ಆ ದಾರಿಯನ್ನು ದೇವರೇ ಬರೆದಿದ್ದಾರೆ ಅಂದಮೇಲೆ ಅಕಸ್ಮಾತಾಗಿ ಹೊಡೆದು ಹೋಗ್ತಾರೆ ಜನ? ದೇವರು ಸ್ಕೆಚ್ ಮಾಡಿದರೆ ಅಲ್ವ ಹೋಗುವಂತಹದ್ದು? ಹಾಂ, ನೆಕ್ಸ್ಟ್ ಟೈಮ್ ಹಾಗೆ ಅನ್ಕೋಬೇಕು. ಸಿಡಿಲು ಹೊಡೆದು ಇಷ್ಟು ಜನ ಹೋದರು ಅಂತ ಅಂದ್ಕೊಂಡು ನಾವು ನ್ಯೂಸನ್ನು ನೋಡಿದ್ರೆ ಏನು ಅನ್ಕೋಬೇಕು? ಇದು ದೇವರು ಹಾಕಿರುವಂತಹ ದಾರಿ. ಆವಾಗಲಾದರೂ ಜನಕ್ಕೆ ಏನಾದರೂ ಅನ್ಸುತ್ತಾ, ಓ ಹಾಗಾದರೆ ಸಿಡಿಲು ಏನಕ್ಕೋಸ್ಕರ ಇಲ್ಲೇ ಬಂದು ಹೊಡಿಬೇಕು, ಯಾರು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಿರುವಂಥವ್ರು ಅಂತ ಆವಾಗಲಾದರೂ ಹುಡ್ಕೊಂಡು ಹೋಗ್ತಾರ? ಅದು ಮಾಡೋದಿಲ್ಲ. ಆವಾಗಲೂ ಸಿಡಿಲಿಗೆ ಹೊಸ ದೇವರನ್ನು ಸೃಷ್ಟಿ ಮಾಡ್ಕೊಳ್ತೀವಿ. ಆಮೇಲೆ ನಿಜನಾ? ಸಿಡಿಲಿಗೆ ಹೊಸ ದೇವರನ್ನು ಸೃಷ್ಟಿ ಮಾಡ್ಕೊಳ್ತೀವಿ. ಆಮೇಲೆ ಈ ಹಂಡೆ ಪೂಜೆ ಥರ ಇನ್ನೊಂದು ಲೋಟದ ಪೂಜೆನೋ ತಟ್ಟೆ ಪೂಜೆನೋ ಏನೋ ಶುರು ಮಾಡ್ಕೊಳ್ತೇವೆ. ಇದೇ ಅಲ್ವಾ ಆಗುವಂತಹದ್ದು? ಈ ವಚನವನ್ನು ಇನ್ನೊಂದು ಸಾರಿ ಓದೋಣ. ನಿರ್ಜನ ಪ್ರದೇಶದಲ್ಲಿಯೂ ಮನುಷ್ಯರೇ ಇಲ್ಲದ ಕಾಡಿನಲ್ಲಿಯೂ ಮಳೆಯನ್ನು ಸುರಿಸಿ ಹಾಳು ಬೀಳಾದ ಭೂಮಿಯನ್ನು ತೃಪ್ತಪಡಿಸಿ ಹಸಿಯ ಹುಲ್ಲನ್ನು ಬೆಳೆಸಬೇಕೆಂದು. ವೃಷ್ಟಿಯ ಪ್ರವಾಹಕ್ಕೆ ಕಾಲುವೆಯನ್ನು, ಗರ್ಜಿಸುವ ಸಿಡಿಲಿಗೆ ದಾರಿಯನ್ನು ಯಾರು ಕಡಿದರು. 28ನೇ ವಚನ. ಮಳೆಗೆ ತಂದೆಯುಂಟೋ? ಈಗ ನೀವು ಹೇಳಿ, ಮಳೆಗೆ ತಂದೆಯುಂಟೋ? ದೇವರೇ ತಂದೆ. ಅದರ ಅರ್ಥ ತನ್ನ ಆತ್ಮವನ್ನು ದೇವರು ಮಳೆಯಲ್ಲಿ ಇಟ್ಟಿದ್ದಾರೆ ಅಂತಲ್ಲ, ಅದನ್ನು ಸೃಷ್ಟಿ ಮಾಡಿರುವಂಥವ್ರು ದೇವರು ಅಂತ. ಓಕೆ, ಮುಂದೆ. ಮಳೆಗೆ ತಂದೆಯುಂಟೋ? ಮಂಜಿನ ಹನಿಗಳನ್ನು ಪಡೆದವರು ಯಾರು. 29ನೇ ವಚನ. ಹಿಮದ ಗಡ್ಡೆಯು ಯಾರ ಗರ್ಭದಿಂದ ಹೊರಟಿತು. ನಾವು ಅದನ್ನೇ ಓದ್ಕೊಂಡ್ವಿ. ಮೋಡ, ನಾವು ನೋಡುವಂತಹ ಮೋಡ ಏನು ಮೇಲೆಗಡೆ? ಹಿಮದ ಗಡ್ಡೆ, ಮಂಜುಗಡ್ಡೆ. ಅದನ್ನೇ ಅಲ್ಲಿ ಹೇಳ್ತಿರುವಂತಹದ್ದು. ಹಿಮದ ಗಡ್ಡೆಯು ಯಾರ ಗರ್ಭದಿಂದ ಹೊರಟಿತು. ಆಕಾಶದ ಇಬ್ಬನಿಯನ್ನು ಯಾರು ಹೆತ್ತರು. 30ನೇ ವಚನ. ನೀರು ಕಲ್ಲಿನಂತೆ ಗಟ್ಟಿಯಾಗುವುದು, ಸಾಗರದ ಮೇಲ್ಭಾಗವು ಹೆಪ್ಪು ಕಟ್ಟುವುದು. ಇಷ್ಟೆಲ್ಲ ಮಾಡಬೇಕು ದೇವರು, ನಮಗೆ ಮಳೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಬರೆದಿರುವಂತಹ ಒಂದೊಂದು ವಿಚಾರಕ್ಕೂ ಸಹ ತನ್ನದ್ದೇ ಆಗಿರುವಂಥ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇದೆ. ಅದಕ್ಕೆ ನಾವು ಡೀಪಾಗಿ ಹೋಗ್ತಿಲ್ಲ. ಆದರೆ ನಿಮ್ಮ ಮಕ್ಕಳಿಗೆ ನೀವು ಸತ್ಯವೇದವನ್ನು ಕಲಿಸಬೇಕಾದ್ರೆ ಇಲ್ಲಿ ಬರೆದಿರುವಂತಹ ಒಂದೊಂದು ಮಾತನ್ನು ಸಹ ಎಕ್ಸ್ಪ್ಲೇನ್ ಮಾಡಿ. ಯಾಕೆಂದರೆ ಇಲ್ಲಿ ದೇವರು ಹೇಳಿರುವಂತಹದ್ದು ಅವ್ರ NCERT ಟೆಕ್ಸ್ಟ್ ಬುಕ್ಸಲ್ಲೂ ಓದಲ್ಲ. ನೀವು ಸ್ಟೇಟ್ ಸಿಲೆಬಸ್ಸು, CBSE, ICSE ಎಲ್ಲ ಹಾಕಿದ್ರೂ ಸಹ ಅವ್ರು ಯಾವ ಶಾಲೆಗಳಲ್ಲೂ ಸಹ ಬೋಧಿಸಲ್ಪಡದೇ ಇರುವಂತಹದ್ದು. ನಿಜನಾ? ಆ ಜ್ಞಾನವನ್ನು ಫ್ರೀಯಾಗಿ ದೇವರು ಹೇಳ್ಕೊಡ್ತಿದ್ದಾರೆ. ಇದೆಲ್ಲವೂ ಸಹ ನಾನೇ ಮಾಡುವಂತಹದ್ದು. ಅವರು ವಾಟರ್ ಸೈಕಲನ್ನು ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೋ ಅದಕ್ಕಿಂತ 100 ಪಟ್ಟಷ್ಟು 1000 ಪಟ್ಟಷ್ಟು ಹೆಚ್ಚಾಗಿ ಚೆನ್ನಾಗಿ ಅರ್ಥ ಮಾಡಿಸೋದು ಸತ್ಯವೇದ. ಓಕೆ, ಇನ್ನೊಂದಷ್ಟು ವಚನಗಳನ್ನು ನೋಡಿ. ನಹೂಮನ ಗ್ರಂಥ 5 ಮಿನಿಟ್ಸಲ್ಲಿ ಮುಗಿಸ್ಕೊಳ್ಳೋಣ. ಒಂದನೇ ಅಧ್ಯಾಯ 3ನೇ ವಚನ. 1-3. ಯೆಹೋವನು ಬಿರುಗಾಳಿಯಲ್ಲಿಯೂ ತುಫಾನಿನಲ್ಲಿಯೂ ನಡೆಯುತ್ತಾನೆ. ಮೋಡಗಳು ಆತನ ಹೆಜ್ಜೆಯಿಂದೇಳುವ ಧೂಳು. ಏನಂತೆ ನೀವು ನೋಡುವಂತಹ ಮೋಡಗಳು ಏನಕ್ಕೆ ಹೋಲಿಕೆ ಆಗಿದೆ? ದೇವರ ಪಾದದಿಂದ ಹೆಜ್ಜೆಯಿಂದ ಏಳುವಂತಹ ಧೂಳು. ಒಂದೊಂದು ಮೋಡ ಎಷ್ಟು ದೊಡ್ಡದಿರೋದು ಗೊತ್ತಾ ನಮಗೆ? ಒಂದೊಂದು ಸಾರಿ ಕ್ಯುಮುಲೋ ನೆಂಬಸ್ ಕ್ಲೌಡ್ಸ್ ಅಂತ ಹೇಳಿ ಕರಿತೀವಿ ಕೆಲವು ಮೋಡಗಳು. ಯಾಕೆಂದರೆ ಮೋಡಗಳಿಗೂ ಸಹ ಬೇರೆ ಬೇರೆ ಹೆಸರನ್ನು ಕೊಟ್ಟಿದ್ದಾರೆ ಸೈಂಟಿಸ್ಟ್ಗಳು. ಅದರಲ್ಲಿ ಕ್ಯುಮುಲೋ ನೆಂಬಸ್ ಕ್ಲೌಡ್ಸ್ ಏನಿದೆಯಲ್ವ, ಆ ಒಂದೊಂದು ಮೋಡಗಳು ಒಂದು ಎರಡು ಊರುಗಳನ್ನು ಸೇರಿಸಿದ್ರೆ ಅದು ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿರುತ್ತೆ. ಆ ಒಂದು ಮೋಡ ಕರಗಿದ್ರೆ ಸಾಕು, ಅರ್ಧ ದೇಶಕ್ಕೆ ನೀರು ಕೊಡುತ್ತೆ, ಅರ್ಧ ದೇಶಕ್ಕೆ ಮಳೆ ಕೊಡುತ್ತೆ. ಅದು ಆ ಮೋಡಗಳಿಗಿರುವಂಥ ಸ್ಪೆಷಾಲಿಟಿ. ಈ ಮೋಡಗಳು, ಇಷ್ಟು ದೊಡ್ಡದಾಗಿರುವಂತಹ ಮೋಡಗಳು ಏನಂತೆ, ಯಾವ ಥರ ದೇವರ ಕಂಟ್ರೋಲಲ್ಲಿದೆ, ಎಷ್ಟು ಮಾತ್ರಕ್ಕೆ ದೇವರ ಕಂಟ್ರೋಲಲ್ಲಿದೆ ಅಂತ ಹೇಳಿದ್ರೆ ದೇವರ ಹೆಜ್ಜೆಯಿಂದ ಏಳುವಂತಹ ಧೂಳು. ಈಗ ನೀವು ಹೇಳಿ, ನಾವು ಕರೆಕ್ಟಾಗಿದ್ದರೆ ನಮಗೋಸ್ಕರ ದೇವರ ಧೂಳನ್ನು ಕಂಟ್ರೋಲ್ ಮಾಡೋದಿಲ್ವ? ಎಷ್ಟು ಬರಬೇಕು ಅಷ್ಟು ಕೊಟ್ಟು ಮತ್ತೆ ಸ್ಟೋರ್ ಮಾಡಿ, ಎಷ್ಟು ಬರಬೇಕು ಅಷ್ಟು ಕೊಟ್ಟು ಮತ್ತೆ ಸ್ಟೋರ್ ಮಾಡಿ ಮಾಡೋದಿಲ್ವ? ಮಾಡ್ತಾರೆ. ಯೋಬನ ಗ್ರಂಥ
ಮೂವತ್ತೇಳನೇ ಅಧ್ಯಾಯ 10ನೇ ವಚನ. 37:10. ದೇವರ ಶ್ವಾಸದಿಂದ ನೀರು ಮಂಜುಗಡ್ಡೆಯಾಗುವುದು, ವಿಶಾಲವಾದ ನೀರು ಗಟ್ಟಿಯಾಗುವುದು. ಇದಲ್ಲದೆ ಮೋಡಗಳ ಮೇಲೆ ಮಂಜಿನ ಭಾರವನ್ನು ಹೇರಿ ತನ್ನ ಮಿಂಚಿನ ಮೇಘ ಮಂಡಲವನ್ನು ಹರಡುವನು. ಸಿಡಿಲುಗಳು ಭೂಮಂಡಲದಲ್ಲೆಲ್ಲ ತಾನು ವಿಧಿಸುವುದನ್ನೇ ಮಾಡಲಿ ಎಂದು ಅವುಗಳನ್ನು ನಡೆಯಿಸಿ ಸುತ್ತಮುತ್ತಲೂ ತಿರುಗಿಸುವನು. ದೇವರ ಶ್ವಾಸದಿಂದ ನೀರು ಮಂಜುಗಡ್ಡೆ ಆಗುವುದು. ನಾವು ಆಗ್ಲಿಂದ ಮಾತಾಡ್ಕೊಳ್ತಿದ್ವಿ, ಆ ನೀರು ಮೋಡವಾಗಿ ಬದಲಾಗಬೇಕಾದ್ರೆ ಏನಾಗಬೇಕು? ಇಲ್ಲಿಂದ ಹೋಗುವಂತಹ ನೀರು ಮಂಜುಗಡ್ಡೆ ಆಗಬೇಕು. ಅದನ್ನು ಮಾಡುವಂತಹದ್ದು ಯಾರಂತೆ? ದೇವರು. ನಾವು ಅದನ್ನೇ ಓದ್ಕೊಂಡು, ದೇವರ ಶ್ವಾಸದಿಂದ ನೀರು ಮಂಜುಗಡ್ಡೆ ಆಗುವುದು, ವಿಶಾಲವಾದ ನೀರು ಗಟ್ಟಿಯಾಗುವುದು. 11ನೇ ವಚನ. ಇದಲ್ಲದೆ ಮೋಡಗಳ ಮೇಲೆ ಮಂಜಿನ ಭಾರವನ್ನು ಹೇರಿ ತನ್ನ ಮಿಂಚಿನ ಮೇಘಮಂಡಲವನ್ನು ಹರಡುವನು. ಮತ್ತೆ ಮೋಡ ಕರಗಬೇಕು ಅಂತ ಹೇಳಿದ್ರೆ ಮಿಂಚಾಗಬೇಕು. ಇನ್ನೊಂದಷ್ಟು ವಚನ ಬೇಗ ಯೋಬನ ಗ್ರಂಥ 28ನೇ ಅಧ್ಯಾಯ 26ನೇ ವಚನ. 28-26. ಮಳೆಗೆ ಕಟ್ಟಳೆಯನ್ನು ಘರ್ಜಿಸುವ ಸಿಡಿಲಿಗೆ ದಾರಿಯನ್ನು ಏರ್ಪಡಿಸಿದಾಗಲೇ ದೇವರು ಏನು ಮಾಡಿದಾರಂತೆ? ಮಳೆಗೆ ಕಟ್ಟಳೆಯನ್ನು. ಈ ಲಿಮಿಟ್ಗೆ ಮೀರಿ ನೀನು ಭೂಮಿಯ ಮೇಲೆ ಬೀಳೋ ಹಂಗಿಲ್ಲ ಅಂಥೇಳಿ ದೇವರು ಆಜ್ಞೆ ಮಾಡಿದಾರಂತೆ ಮಳೆಗೆ. ಈಗ ನೀವು ಹೇಳಿ, ಈ ಲಿಮಿಟ್ಗೆ ಮೀರಿನೂ ಸಹ ಬೀಳ್ತದೆ ಅಂತ ಹೇಳಿದ್ರೆ ಅದು ಯಾರು ಕೊಟ್ಟಿರುವಂತಹ ಆಜ್ಞೆನೇ? ದೇವರಿಗೆ ಕೊಟ್ಟಿರುವಂತಹದ್ದು. ಹೌದಲ್ವಾ? ದೇವರಿಗೆ ಯಾವ ಶಕ್ತಿ ಇದೆ ಅಂತೇಳಿ ಹೇಳಿದ್ರೆ, ಈ ಲಿಮಿಟ್ಗೆ ಇಷ್ಟು ಸೆಂಟಿಮೀಟ್ರ್ ಬಿಟ್ಟು ಅದಾದ ಮೇಲೆ ಮಳೆ ಭೂಮಿಯ ಮೇಲೆ ಬೀಳಬಾರ್ದು ಅಂದರೆ ಒಂದೇ ಒಂದು ಹನಿನೂ ಬೀಳದೇ ಇರುವಂತೆ ಮಾಡುವಂಥ ಶಕ್ತಿ ಇದೆಯಂತ ದೇವರಿಗೆ. ಅದೇ ನೀವು ನೋಡ್ತಿರುವಂತಹದ್ದು. ಮಳೆಗೆ ಕಟ್ಟಳೆಯನ್ನು, ಬೌಂಡ್ರಿಯನ್ನು, ಅದು ಎಲ್ಲಿ ಬೀಳಬೇಕು, ಎಷ್ಟು ಬೀಳಬೇಕು ಅನ್ನುವಂಥ ಈ ಉಗ್ರಾಣವನ್ನು ಸ್ಥಾಪಿಸುವಂಥ ಶಕ್ತಿ ಇದೆಯಂತೆ ದೇವರಿಗೆ. ಮಳೆಗೆ ಕಟ್ಟಳೆಯನ್ನು, ಘರ್ಜಿಸುವ ಸಿಡಿಲಿಗೆ ದಾರಿಯನ್ನು ಏರ್ಪಡಿಸಿದಾಗಲೇ ಜ್ಞಾನವನ್ನು ಕಂಡು ಲಕ್ಷಿಸಿದೆನು, ಅದನ್ನು ಸ್ಥಾಪಿಸಿದ್ದಲ್ಲದೆ ವಿಮರ್ಶೆ ಮಾಡಿದೆನು. ದೇವರ ಶಕ್ತಿ ಏನು ಅಂತ ಹೇಳಿ ಒಂದ್ಸರಿ ನೋಡಿ. ನಮ್ಮ ಕರೆಕ್ಟಾಗಿ ಮಳೆ ಬರಬೇಕಂದ್ರೆ ದೇವರಿಗೆ ದೊಡ್ಡ ಕೆಲಸ ಅಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಮಳೆ ಬರಬೇಕು ಅಂದರೆ ದೇವರಿಗೆ ದೊಡ್ಡ ಕೆಲಸ ಅಲ್ಲ, ಅಷ್ಟೇ ತರುವಂತಹದ್ದು. ಆದರೆ ಮಿತಿ ಮೀರಿ ಬರ್ತಿರ್ಲಿಕ್ಕೆ ಕಾರಣ ನೀವೀಗಾಗಲೇ ನೋಡಿದ್ದೀರ. ಯಾರು ರೆಕಗ್ನೈಸ್ ಮಾಡ್ತಿದ್ದಾರೆ? ಹೋಗಲಿ, ರೈತ ಕುಟುಂಬಗಳಲ್ಲೇ ತಗೊಳ್ಳೋಣ. ನೀವು ಯಾರನ್ನಾದರೂ ನೋಡಿದ್ದೀರಾ? ಅವ್ರು ರೈತರಾಗಿದ್ದು ಕರೆಕ್ಟಾಗಿರುವಂತಹ ಮಳೆ ಬಂದ ವರ್ಷದಲ್ಲಿ ದೇವರಿಗೆ ಕ್ರೆಡಿಟ್ ಕೊಟ್ಟು, ನಾನು ಇವತ್ತು ಸಂಪೂರ್ಣವಾಗಿರುವಂತಹ ಬೆಳೆಯನ್ನು ಕೊಯ್ದಿದ್ದೀನಿ, ಇದು ಕಾರಣ ದೇವರು ಸರಿಯಾಗಿ ನನ್ನ ಕೊಟ್ಟಿರುವಂತಹ ಮಳೆ. ಎಷ್ಟು ಜನರ ಬಾಯಲ್ಲಿ ನೋಡಿದ್ದೀರಾ? ನೀವು ನೋಡಿದ್ದೀರಾ? ಇಷ್ಟಕ್ಕೂ ನಾವು ದೇವರ ಬಗ್ಗೆ ಒಳ್ಳೆಯದಾಗಿ ಮಾತಾಡಿಕೊಂಡ್ರೆ ದೇವರಿಗಾಗುವಂತಹ ಪ್ರಯೋಜನ ಏನೂ ಅಲ್ಲ. ಇದಿಷ್ಟೂ ಸಹ ದೇವರು ಸರಿಯಾಗಿ ಕೊಡದೇ ಇರುವಂತಹದ್ದು ಅಥವಾ ಯಥೇಚ್ಛಾಗಿ ತೊಗೊಂಡು ಬರ್ತಿರುವಂತಹದ್ದು. ನಾವು ದೇವರನ್ನು ಗುರುತಿಸಿದ್ರೆ ದೇವರಿಗೇನೋ ಘನತೆ ಬರುತ್ತೆ, ಗೌರವ ಬರುತ್ತೆ ಅಂತಲ್ಲ. ನಾವು ದೇವರನ್ನು ಗುರುತಿಸಿದ್ರೆ ಮತ್ತೆ ನಮಗೆ ಆಗುವಂತಹದ್ದು ಮೇಲು. ನಿಜಾನ? ಒಬ್ಬ ಮನುಷ್ಯ ಯಾವಾಗ ಮಳೆಯನ್ನು ನೋಡಿ ದೇವರನ್ನು ಸ್ತುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೋ ಆವಾಗ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ ನಿಜವಾದ ದೇವರನ್ನು. ನಿಜಾನ? ಅದರಿಂದ ಆಗುವಂತಹ ಮೇಲೆ ಯಾರಿಗೆ? ನಾವು ನಿಜವಾದ ದೇವರನ್ನು ಹುಡುಕಿದ್ರೆ ನಮಗೆ ತಾನೇ ಮೇಲಾಗುವಂತಹ, ನಾವಲ್ವ ರಕ್ಷಿಸಲ್ಪಡುವಂತಹದ್ದು. ನಿಜವಾದ ದೇವರನ್ನು ತಿಳ್ಕೊಂಡ್ರೆ ನಾವಲ್ವ ಪಾತಾಳದಿಂದ ತಪ್ಪಿಸ್ಕೊಳ್ಳುವಂತಹದ್ದು. ಹೌದಾ? ಅಂದರೆ ಒಂದು ಮಳೆಯನ್ನು ನೋಡಿ ಮಳೆ ಕರೆಕ್ಟಾಗಿ ಬಂದಾಗ ಅದನ್ನು ರೆಕಗ್ನೈಸ್ ಮಾಡಿ, ಇದನ್ನು ಕೊಟ್ಟಂತಹ ದೇವರೇ ನಿಮಗೆ ಸ್ತೋತ್ರ ಅಂತ ಯಾವಾಗ ಒಬ್ಬ ಮನುಷ್ಯ ಹೇಳ್ತಾನೋ ಆವಾಗ ಅವ್ನು ನಿಜವಾದ ದೇವರನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಹಾಗಾದರೆ ಮಳೆ ಸುರಿಸಿದ ದೇವ್ರು ಯಾರು ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಅವಾಗ ಒಂದು ದಿನ ಸತ್ಯವೇದನೋ ಏನೋ ಸಿಕ್ಕುತ್ತೆ ತನ್ನ ಕೈಯಲ್ಲಿ, ಅವಾಗ ಓದ್ತಾನೆ. ಅವಾಗ ನಿಜವಾದ ದೇವ್ರು ಯಾರು ಅಂತ ಗೊತ್ತಾಗುತ್ತೆ. ಈಗ ಯಾರಿಗೆ ಉಪಯೋಗ ಆಗಿದ್ದು? ಯಾರಿಗೆ? ನಾವು ಮಳೆಯನ್ನು ನೋಡಿ ಗುರುತಿಸಿದ್ರೆ ದೇವರಿಗೆ ನಮಗೆ ಉಪಯೋಗ. ಹೌದಲ್ವ? ಅದನ್ನೆಲ್ವ ದೇವರು ಕೋರ್ಕೊಳ್ತಿರುವಂತಹದ್ದು. ನಾನು ಕೊಟ್ಟಿರುವಂತಹ ಮಳೆಯನ್ನಾದರೂ ನೋಡಿ ನನ್ನ ಬಗ್ಗೆ ತಿಳ್ಕೊಳ್ಳಿ. ನನ್ನ ಬಗ್ಗೆ ತಿಳ್ಕೊಂಡ್ರೆ ನನಗೆಲ್ಲ ಪ್ರಯೋಜನ ಬರುವಂತಹದ್ದು, ನಿಮಗೆ, ನಿಮ್ಮ ಆತ್ಮಗಳು ಕಾಪಾಡಲ್ಪಡುವಂಥವುಗಳು. ಅದೇ ಯೋಬನ ಗ್ರಂಥ 37ನೇ ಅಧ್ಯಾಯ 12ನೇ ವಚನ. 37-12. ಸಿಡಿಲುಗಳು ಭೂಮಂಡಲದಲ್ಲೆಲ್ಲ ತಾನು ವಿಧಿಸಿದ್ದನ್ನೇ ಮಾಡಲಿ ಎಂದು ಅವುಗಳನ್ನು ನಡೆಯಿಸಿ ಸುತ್ತಮುತ್ತಲೂ ತಿರುಗಿಸುವನು. ದೇವರು ಹೇಳಿದ್ದೇ ಮಾಡುತ್ತಂತೆ ಸಿಡಿಲುಗಳು ಅನ್ನುವಂಥ ಕ್ಯಾಟಗರಿ ಹಾಕ್ಕೊಂಡು ಅದರ ಕೆಳಗಡೆ ಬರ್ಕೊಳ್ಳಿ ರೆಫರೆನ್ಸನ್ನು. ಯಾವತ್ತಾದರೂ ಸಿಡಿಲಿನ ಬಗ್ಗೆ ಸಪ್ರೇಟಾಗಿ ಮಾತಾಡ್ಕೊಳ್ಳೋಣ. ಆಮೋಸನ ಗ್ರಂಥ 3 ವಚನ ಇಲ್ಲಿಂದ. ಆಮೋಸನ ಗ್ರಂಥ 4ನೇ ಅಧ್ಯಾಯ 6ನೇ ವಚನ. ಯಥೇಚ್ಛವಾಗಿ ಮಳೆ ಬರುವಂತಹದನ್ನು ನೀವು ನೋಡಿದ್ದೀರಾ. ಕಡಿಮೆ ಮಳೆ ಆಗುವಂತಹದ್ರ ಬಗ್ಗೆ ಈ ವಚನ ಹೇಳ್ತದೆ. ಏನಂತ ಹೇಳ್ತದೆ? ಇಷ್ಟಕ್ಕೂ 4:6. ನಿಮ್ಮ ಊರುಗಳಲ್ಲೆಲ್ಲ ನಿಮ್ಮ ಹಲ್ಲಿಗೆ ಏನೂ ಸಿಕ್ಕದಂತೆಯೂ ನಿಮ್ಮ ಸಕಲ ನಿವಾಸಗಳಲ್ಲಿ ಅನ್ನದ ಕೊರತೆಯಾಗುವ ಹಾಗೂ ಮಾಡುವೆನು. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ದೇವರು ಏನಕ್ಕಂತೆ ಬರಗಾಲ ತೊಗೊಂಡು ಬರುವಂತಹದ್ದು? ಏನೂ ಸಿಕ್ಕದಂತೆ, ನಮ್ಮ ಹಲ್ಲಿಗೆ ಏನೂ ಸಿಕ್ಕದಂತೆ ಮಾಡ್ತಾರಂತೆ, ಮಳೆನೇ ಆಗದಂತೆ ಮಾಡ್ತಾರಂತೆ. ಏನಕ್ಕೋಸ್ಕರ ಅಂತೆ? ಆವಾಗಾದರೂ ದೇವ್ರ ಕಡೆ ತಿರುಗಿ ನೋಡ್ತೀವೇನೋ, ಇಷ್ಟು ದಿನ ಚೆನ್ನಾಗಿ ಬರ್ತಿತ್ತಲ್ವ, ಏನಕ್ಕೋಸ್ಕರ ಪಟ್ಟಂತ ಸ್ಟಾಪ್ ಆಗೋಯ್ತು ಈ ವರ್ಷ. ಆದರೆ ನಾವು ಯಾರ ಕಡೆ ತಿರುಗಿ ನೋಡ್ತಿದ್ದೀವಿ? ಕಪ್ಪೆಗಳು ಎಲ್ಲಾದರೂ ಸಿಕ್ಕತ್ತೇನೋ ಹಿಡ್ಕೊಂಡು ಹೋಗ್ಬಿಡೋಣ ಎರಡು.
7ನೇ ವಚನ, ಸುಗ್ಗಿಗೆ 3 ತಿಂಗಳುಗಳು ಕಳೆಯಬೇಕಾದಾಗಲೂ ನಿಮಗೆ ಮಳೆಯನ್ನು ತಡೆದೆನು. ಯಾವಾಗ ತಡೀತಾರಂತೆ ಕರೆಕ್ಟಾಗಿದೆ ಇವರು ಮಳೆಯನ್ನು? ಇನ್ನು 3 ತಿಂಗಳು ಕಳೆದ್ರೆ ಸುಗ್ಗಿ ಕಾಲ ಬರುತ್ತೆ, ಅದು ಸಿಚುವೇಶನ್. ಆವಾಗ ಕರೆಕ್ಟಾಗಿ ತಡೀತಾರಂತೆ. ಎಲ್ಲರೂ ಸಹ ಬೀಜ ಬಿತ್ತಿ ಖರ್ಚು ಮಾಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮ್ಯಾನ್ಯೂರ್ ಹಾಕಿ ಫರ್ಟಿಲೈಸರ್ ಹಾಕ್ಕೊಂಡು ಇನ್ನೇನು ಮಳೆ ಬರುತ್ತೆ ಅಂತ ಕಾಯ್ತಿರ್ತಾರಲ್ವ, ಆವಾಗ ತಡೀತಾರಂತೆ ದೇವರು. ಇವಾಗಲಾದರೂ ನಾನು ನೆನಪಿಗೆ ಬರ್ತೀನ ನಿಮಗೆ? ಇವಾಗಲಾದರೂ ಒಂದು ಸಾರಿ ಆಕಾಶದ ಕಡೆ ತಲೆ ಎತ್ತಿ ನೋಡ್ತೀರಾ? ಆಕಾಶದ ದೇವರನ್ನು ವರ್ಷಿಪ್ ಮಾಡಲಿಕ್ಕಲ್ಲ, ಆಕಾಶವನ್ನು ಸೃಷ್ಟಿ ಮಾಡಿರುವಂತಹ ನನ್ನನ್ನು ವರ್ಷಿಪ್ ಮಾಡಲಿಕ್ಕೆ. ಆವಾಗಲಾದರೂ ತಲೆ ಎತ್ತಿ ನೋಡ್ತಾರೆ ಅನ್ಸುತ್ತೆ ನಮಗೆ ಮನುಷ್ಯರು. ಸುಗ್ಗಿಗೆ 3 ತಿಂಗಳು ಕಳೆಯಬೇಕಾದಾಗಲೂ ನಿಮ್ಮ ಮಳೆಯನ್ನು ತಡೆದೆನು. ಒಂದು ಊರಿನ ಮೇಲೆ ಮಳೆಯಾಗುವಂತೆಯೂ ಇನ್ನೊಂದು ಊರಿನ ಮೇಲೆ ಮಳೆಯಾಗದಂತೆಯೂ ಮಾಡಿದೆನು. ಒಬ್ಬನು ಹೊಲದಲ್ಲಿ ಮಳೆಯಾಯಿತು, ಮಳೆಯಾಗದ ಹೊಲವು ಬಾಡಿ ಹೋಯಿತು. 8ನೇ ವಚನ, 2-3 ಊರಿನವರು ನೀರು ಕುಡಿಯುವುದಕ್ಕೆ ಮತ್ತೊಂದು ಊರಿಗೆ ಬಳಲುತ್ತಾ ಹೋಗುತ್ತಿದ್ದರು, ಬಾಯಾರಿಕೆ ತೀರಲಿಲ್ಲ. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ನಿಮ್ಮನ್ನು ಬೂದಿಯಿಂದಲೂ ಬಿಸಿಲಿನಿಂದಲೂ ಬಾಧಿಸಿದೆನು. ನಿಮ್ಮ ಲೆಕ್ಕವಿಲ್ಲದ ವನ, ದ್ರಾಕ್ಷಿ ತೋಟ, ಅಂಜೂರದ ಗಿಡ, ಎಣ್ಣೆಯ ಮರ ಇವುಗಳನ್ನು ಮಿಡತೆಯು ತಿಂದು ಬಿಟ್ಟಿತ್ತು. ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಎಷ್ಟು ಮಾಡಿದ್ರು ಈ ಮನುಷ್ಯರು ಒಂದು ಸಾರಿ ನಾನು ತಲೆ ಎತ್ತಿ ನೋಡ್ತಿಲ್ಲ. ಕರೆಕ್ಟಾಗಿರುವಂತಹ ಮಳೆ ಕೊಟ್ಟೆ, ಅವಾಗೇನಾದರೂ ನೋಡಿದ್ರೆ ದೇವರನ್ನು? ಇಲ್ಲ. ಜಾಸ್ತಿ ಮಳೆ ಕೊಟ್ಟೆ, ಅವಾಗೇನಾದರೂ ನೋಡಿದ್ರ? ಇಲ್ಲ. ಕಡಿಮೆ ಮಳೆ ಕೊಟ್ಟೆ, ಹಲ್ಲಿಗೆ ಏನೂ ಸಹ ಸಿಕ್ಕದೇ ಇರುವಂತೆ ಮಾಡಿದೆ ಈ ವಚನದ ಪ್ರಕಾರ, ಅವಾಗೇನಾದರೂ ನೋಡಿದ್ರ? ಇಲ್ಲ. ಇನ್ಯಾರಿಗೋಸ್ಕರ ಸುರಿಸ್ಬೇಕು ಮಳೆಯನ್ನು? ಇನ್ಯಾರಿಗೋಸ್ಕರ ಮಾಡಬೇಕು ಭೂಮಿಗೆ ಮೇಲನ್ನು? ಹೌದಾ? ಕೊನೆ ವಚನ, ಜಕರ್ಯನ ಗ್ರಂಥ. ಸಲ್ಯೂಷನ್ ಏನು ಬ್ರದರ್ ಹಾಗಿದ್ರೆ? ಇಷ್ಟನ್ನು ನೋಡಿದ್ದೀವಿ. ಈಗ ಏನು ಮಾಡಬೇಕು? ಕರೆಕ್ಟಾಗಿ ಮಳೆಗಾಲ ಬರ್ತಿದೆ, ಬೆಳೆಯನ್ನು ಹಾಕ್ಕೊಂಡು ರೆಡಿ ಆಗಿದ್ದೀವಿ, ಖರ್ಚು ಮಾಡಿದ್ದೀವಿ, ಸಾಲ ಮಾಡಿದ್ದೀವಿ, ಲೋನ್ ತೊಗೊಂಡು ಬಂದು ಬೆಳೆಯನ್ನು ಹಾಕಿದ್ದೀವಿ. ಇವಾಗ ಏನು ಮಾಡಬೇಕಾಗಿದ್ದಾರೆ ಕರೆಕ್ಟಾಗಿರುವಂತೆ ಮಳೆ ಬರಬೇಕಂದ್ರೆ? ಜಕರ್ಯನ ಗ್ರಂಥ 10ನೇ ಅಧ್ಯಾಯ 1ನೇ ವಚನ, 10:1. ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳಿರಿ. ಯೆಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ, ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ, ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ. ಇನ್ನೊಂದು ಸಾರಿ ಓದೋಣ. ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳಿರಿ. ಯೆಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ, ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ, ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ. ಸಲ್ಯೂಷನ್ ಏನು ಅಂತ ಅರ್ಥ ಆಯಿತು ನಮಗೆ? ಯಾರ ಕಡೆ ತಿರುಗಿ ನೋಡಬೇಕು? ದೇವರ ಕಡೆ. ಹಂಡೇಲಿ ಕೂತ್ಕೊಂಡ್ರು ಬರಲ್ಲ ಮಳೆ, ಕಪ್ಪೆಗೆ ಮದುವೆ ಮಾಡಿದ್ರು ಬರಲ್ಲ. ಸರಿಯಾಗಿರುವಂತಹ ಮಳೆ. ದೇವರು ಇವಾಗಲೂ ಅದೇ ಹೇಳ್ತಿದ್ದಾರೆ. ನಾನು ಇವಾಗಲೂ ನೆನ್ಪಿಟ್ಕೊಳ್ತೀನಿ, ವಾರಗಳು ನೆನ್ಪಿಟ್ಕೊಳ್ತೀನಿ, ಸುಗ್ಗಿ ಕಾಲ ನೆನ್ಪಿಟ್ಕೊಳ್ತೀನಿ, ನಿಮ್ಮ ಬೆಳೆಗಳಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ನೆನ್ಪಿಟ್ಕೊಳ್ತೀನಿ, ಕರೆಕ್ಟಾಗಿ ಕೊಡ್ತೇನೆ. ನಾವು ಮಾಡಬೇಕಾಗಿರುವಂತಹದ್ದೆಲ್ಲ ಏನು? ಮಳೆ ಕೊಡ್ತಿರುವಂತಹದ್ದು ದೇವರು ಅಂತ ಫಸ್ಟ್ ಗುರುತಿಸ್ಬೇಕು. ಇದು ದೇವರ ಕೈ ಕೆಲಸ ಅಂತ ಗುರುತಿಸ್ಬೇಕು. ಮಳೆ ಬರಬೇಕಂದ್ರೆ ತಮಾಷೆ ಎಲ್ಲ. ನಾವು ಇಷ್ಟೊತ್ತು ನೋಡಿದ್ವಲ್ವ, ಮಳೆ ಮೇಘವಾಗಿ ಆವಿಯಾಗಿ ಮೇಲೆ ಏರ ಮಾಡಬೇಕು ದೇವರು, ಮತ್ತು ಅದು ಮೋಡವಾಗಿ ಬದಲಾಗುವಂತೆ ತಣ್ಣಗಿರುವಂತಹ ಗಾಳಿ ಬೀಸಬೇಕು, ಮತ್ತು ಅದು ಕರಗಬೇಕು ಅಂದರೆ ಮಿಂಚು ತರಬೇಕು, ಆ ಮಿಂಚು ತಂದು ಅದು ಕರಗಬೇಕಾಗಿರುವಂಥ ಸಮಯದಲ್ಲಿ ಗಾಳಿ ಬೀಸೋ ಹಂಗೆ ಮಾಡಬೇಕು. ಇಷ್ಟೆಲ್ಲ ಆದರೆ ಮಳೆ ಅನ್ನುವಂತಹ ನಮ್ಮ ಪಟ್ಟಣಗಳಲ್ಲಿ, ನಮ್ಮ ಪ್ರಾಂತ್ಯಗಳಲ್ಲಿ ಬಂದು ತಲುಪುತ್ತೆ. ಇಷ್ಟು ಮಾಡಿರುವಂತಹ ದೇವರನ್ನು ಗುರುತಿಸ್ಬೇಕಲ್ವ? ಯಾರ್ಯಾರ ಕಾಲನ್ನು ಹಿಡ್ಕೊಂಡ್ರೆ, ಕತ್ತೆ ಕಾಲು ಹಿಡ್ಕೊಂಡ್ರೆ ಏನು ಬರುತ್ತೆ? ಹೌದಲ್ವ? ಒಂದು ಸಾರಿ ದೇವರ ಕಡೆ ಕಣ್ಣೆತ್ತಿ ನಾವು ನೋಡಿ, ಬರೀತಾರೆ ಇಷ್ಟೇ ಜನ ಅಲ್ವಾ, ನಮ್ಮ ಊರಲ್ಲಿ ಎಷ್ಟೊಂದು ಜನ ಇದ್ದಾರೆ, ನಾವು ಇಷ್ಟು ಜನ ದೇವರನ್ನು ಕೇಳ್ಕೊಂಡ್ರೆ ಅಷ್ಟು ಜನಕ್ಕೂ ದೇವರು ಮಳೆ ಕೊಡ್ತಾರೆ ಅಂದರೆ ಅದು ನಿಮಗೆ ಸಂಬಂಧಪಟ್ಟಿರುವಂತಹದ್ದು. ನಿಮಗೆ ಅನ್ಸುತ್ತಾ? ನಿಮ್ಮ ಒಂದು ಕುಟುಂಬಕ್ಕೆ ನಿಮ್ಮ ಇಡೀ ಊರಿಗೆ ಬೇಕಾದರೂ ಮಳೆಯನ್ನು ತೊಗೊಂಡು ಬರ್ತಾರೆ, ಕರೆಕ್ಟಾಗಿರುವಂತಹ ಮಳೆಯನ್ನು ದೇವರು ತೊಗೊಂಡು ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಆ ನಂಬಿಕೆ ನಿಮಗಿದೆಯಾ? ನಿಮ್ಮ ಒಬ್ಬರಿಗೋಸ್ಕರ ಸಮಸ್ತವನ್ನು ಮಾರ್ಪಡಿಸ್ತಾರೆ ಅನ್ನುವಂತಹ ನಂಬಿಕೆ ನಮಗಿದ್ದರೆ ಅದು ಬೇರೆ ವಿಚಾರ. ಅದು ನಿಮಗೆ ಬಿಟ್ಟಿರುವಂತಹ ನಿಮ್ಮ ಪರ್ಸ್ನಲ್ ಪ್ರಯಾರಿಟಿ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಮಳೆ ಅನ್ನುವಂತಹ ಅದ್ಭುತವಾಗಿರುವಂತಹ ಉಡುಗೊರೆಯನ್ನು ಮನುಷ್ಯರಾಗಿರುವಂತಹ ನಮಗೆ ಕೊಟ್ಟು, ನಾವು ಬೆಳೆಸುವಂತಹ ಬೆಳೆಗಳು, ನಾವು ಬೆಳೆಯನ್ನು ಬೆಳೆಸುವಂತಹ ಕಾಲಗಳು, ನಾವು ಬೆಳೆಯನ್ನು ಬೆಳೆಸುವಂತಹ ಸೀಸನ್ಗಳು, ಸಂವತ್ಸರಗಳು, ಪ್ರತಿಯೊಂದೊಂದನ್ನು ನೀವು ನೆನಪಿಟ್ಕೊಂಡು, ಯಾವ ಬೆಳೆಗೆ ಎಷ್ಟು ಬೇಕಂತ ನೀವು ನೆನಪಿಟ್ಕೊಂಡಿದ್ದೀರಾ. ನಾವಿರುವಂತಹ ಪ್ರದೇಶದಲ್ಲಿರುವಂಥ ಕಾಲ ಬೇರೆ, ಪಕ್ಕದ ದೇಶಕ್ಕೆ ಹೋದರೆ ಅಥವಾ ಪಕ್ಕದ ಕಾಂಟಿನೆಂಟ್ಗೆ ಹೋದರೆ ಅಲ್ಲಿರುವಂತಹ ಕಾಲ ಬೇರೆ. ನಮ್ಮ ಸಮಯವನ್ನು ನೆನಪಿಟ್ಕೊಂಡು, ಅವರ ಸಮಯವನ್ನು ನೆನಪಿಟ್ಕೊಂಡು, ಭೂಮಿಯ ಮೇಲಿರುವಂತಹ ಪ್ರತಿ ಪ್ರದೇಶದ ಅವಶ್ಯಕತೆ, ಅನಿವಾರ್ಯತೆಗಳನ್ನು ನೀವು ನೆನಪಿಟ್ಕೊಂಡು ನಮಗೆ ತಕ್ಕ ಹಾಗೆ ಮಳೆಯನ್ನು ಕೊಡಬೇಕು, ಸಕಾಲದ ಮಳೆಯನ್ನು ಕೊಡಬೇಕು, ಕ್ಲುಪ್ತ ವಾರಗಳಲ್ಲಿ ಮಳೆ ಕೊಡಬೇಕು ಅನ್ನುವಂತಹ ನಿಮ್ಮ ಕನಸಾಗಿತ್ತು ತಂದೆ. ಆದರೆ ನಮ್ಮ ನಡತೆಯ ಮೇರೆಗೆ, ನಮ್ಮ ನಡವಳಿಕೆಯ ಮೇರೆಗೆ, ನಾವು ಈ ಭೂಮಿಯ ಮೇಲೆ ಮಾಡ್ತಿರುವಂತಹ ಕೃತ್ಯಗಳ ಮೇರೆಗೆ ಅದನ್ನೆಲ್ಲ ನಮಗೆ ಬರುವಂತಹ ಮೇಲನ್ನು ನಾವೇ ತಡೆದಿದ್ದೀವಿ ಅಂತ ಅರ್ಥ ಆಗಿದೆ ಅಪ್ಪ.
ಮತ್ತು ಇದೆಲ್ಲವೂ ಸಹ ಸುಧಾರಣೆ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಲೂ ನೀವು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಕಾಂಟ್ರಿಬ್ಯೂಷನ್, ನೀವು ನಮ್ಮ ಜೀವನದಲ್ಲಿ ಮಾಡ್ತಿರುವಂತಹ ಮೇಲು, ನೀವು ಇದೆಲ್ಲದಕ್ಕೋಸ್ಕರ ಪಡ್ತಿರುವಂತಹ ಕಷ್ಟ, ಇದೆಲ್ಲವನ್ನು ನಾವು ಗುರುತಿಸಿ ಮಳೆ ಅನ್ನುವಂತಹದ್ದು ಆಶೀರ್ವಾದ ಅನ್ನುವಂತಹ, ಮಳೆಯ ಮೂಲಕ ಬರುವಂಥ ಆಶೀರ್ವಾದ ಅನ್ನುವಂತಹದ್ದು ನಿಮ್ಮಿಂದ ಬರುವಂತಹದ್ದು ಅಂತ ಹೇಳಿ ಗುರುತಿಸಿ, ಕಪ್ಪೆಯಿಂದಲೋ ಕತ್ತೆಯಿಂದಲೋ ಪ್ರಾಣಿಗಳಿಂದಲೋ ಪಶುಗಳಿಂದಲೋ ಆಕಾಶದಿಂದಲೋ ಭೂಮಿಯಿಂದಲೋ ಬರುವಂತಹದ್ದಲ್ಲ ಅಂತ ಹೇಳಿ ಗುರುತಿಸಿ, ನೀವು ಆಕಾಶಕ್ಕೆ ಅಪ್ಪಣೆ ಕೊಟ್ಟಾಗ, ಆಕಾಶ ಭೂಮಿಗೆ ಅಪ್ಪಣೆ ಕೊಟ್ಟಾಗ, ಭೂಮಿ ಬೆಳೆಗಳಿಗೆ ಅಪ್ಪಣೆ ಕೊಟ್ಟಾಗ ಬೆಳೆಗಳು ನಮ್ಮ ಕೈಯಲ್ಲಿ ಬಂದು ತಲುಪುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಇದನ್ನು ಗುರುತಿಸಿ ನಿಮ್ಮೊಬ್ಬರಿಗೆ ನಮ್ಮ ಬೇಡಿಕೆಯನ್ನು ಇಡ್ತಾ ಈ ಪ್ರಕೃತಿಯ ವಿಷಯದಲ್ಲಿ ಮುಂದೆ ಹೋಗುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ಎರಡನೇ ಸಂದೇಶ ಕೊಡಬೇಕಾದ್ರೆ ನಿಮ್ಮ ಮಗನ ಜೊತೆ ನೀವಿತ್ತು, ಕೇಳುವಂತಹ ನಮ್ಮಲ್ಲೂ ಅದನ್ನು ಸ್ವೀಕಾರ ಮಾಡಿ ಅಳವಡಿಸಿಕೊಳ್ಳುವಂತಹ ಭಾಗ್ಯವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್.